Hi everyone, welcome back to my channel. SSLC 2025 Mathematics, my goal target 80. One short revision ಬೋರ್ಡ್ ಎಕ್ಸಾಮ್ ಮತ್ತು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎರಡನ್ನು ಟಾರ್ಗೆಟ್ ಮಾಡಿ ನಾನು ನಿಮಗೆ ಮಾಡೆಲ್ ಪೇಪರ್ಸ್ ವರ್ಸಸ್ ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ಎರಡನ್ನು ಮಿಕ್ಸ್ ಮಾಡಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಸಾಕಷ್ಟು ಪ್ರೀವಿಯಸ್ ಸೆಷನಲ್ಲಿ ಕೂಡ ನಾನು ಕಂಪ್ಲೀಟಾಗಿ ಒಂದೊಂದು ಚಾಪ್ಟರ್ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಇವತ್ತು ನಾನು ಲಾಸ್ಟ್ ಪ್ರೀವಿಯಸ್ ಸೆಕ್ಷನಲ್ಲಿ ನಾನು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಲೆಸನಲ್ಲಿ ಯಾವ್ಯಾವ ಥರ ಕ್ವೆಶನ್ಸ್ ಕೇಳ್ಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಇವತ್ತು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಲೆಸನಲ್ಲಿ ಯಾವ್ಯಾವ ಥರ ಕ್ವೆಶನ್ಸ್ ಕೇಳಿದ್ದಾರೆ, ಯಾಕೆ ನಾನು ಮಾಡೆಲ್ ಪೇಪರ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ, ಬಿಕಾಸ್ ಈ 4 ಕಾಂಬಿನೇಷನ್ಸೇ ನಿಮಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಲಿ ಕೊಡೋ ಅಂಥದ್ದು. ಸೊ ಹಾಗಾಗಿ ಫಸ್ಟ್ ಈ 4 ಪೇಪರು ಎಲ್ಲ ಥರನೂ ಇದೆ, ಮಿಕ್ಸಪ್ ಆಗಿದೆ. ಇಲ್ಲಿ ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್, ಈಸಿ ಕ್ವೆಶನ್ಸ್ ಎಲ್ಲ ಮಿಕ್ಸ್ ಮಾಡಿ ಹೇಳ್ಕೊಡ್ತಾ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಆಸ್ ವೆಲ್ ಆಸ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಎರಡಕ್ಕೂ ಹೆಲ್ಪ್ ಆಗೇ ಆಗುತ್ತೆ. ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ಕ್ವಾಡ್ರಾಟಿಕ್ ಈಕ್ವೇಷನ್ ಲೆಸನಲ್ಲಿ ನೋಡಿ 2 MCQ ಬಂದಿರೋದು. 4 ಪೇಪರ್ ನಾವು ನೋಡಿದಾಗ 2 ಪೇಪರಲ್ಲಿ MCQ ಕ್ವೆಶನ್ ಕೇಳಿದ್ದಾರೆ. ಒಂದು ಇದು ಸ್ಟ್ಯಾಂಡರ್ಡ್ ನೋಡಿ, ಎರಡರಲ್ಲೂ ಏನಪ್ಪಾ ಅಂತಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ರಿಲೇಟೆಡ್ ಆಗಿ ಕೇಳಿರುವಂಥದ್ದು. ಇಲ್ಲಿ ನೋಡಿ x ಇಂಟು x ಪ್ಲಸ್ 1 x ಪ್ಲಸ್ 2 ಇಸ್ ಈಕ್ವಲ್ ಟು 6 ಇಸ್ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಹೆಂಗೆ ಗೊತ್ತಾಗುತ್ತೆ ನಿಮಗೆ ಅಂತಂದ್ರೆ ನೋಡಿ, ಈಕ್ವಲ್ಸ್ ಇದೆ, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ x ಇಂಟು ಎಕ್ಸ್ ಸ್ಕ್ವೇರ್ 2x, ಈ ಕಡೆ ನಾವು 6 ತಗೊಂಡ -6 ಈಕ್ವಲ್ 0. ಸೊ ದಿಸ್ ಈಸ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ತರ. ಸೊ ಇಟ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಇಲ್ಲಿ ನಮ್ಗೆ ಈಕ್ವಲ್ಸ್ ಇಲ್ಲ ಅಂತಿದ್ದಾಗ ಇಟ್ ಶುಡ್ ಬಿ ಕ್ವಾಡ್ರಾಟಿಕ್. ಫಾರ್ ಎಕ್ಸಾಂಪಲ್ x ಇಂಟು ಎಕ್ಸ್ ಪ್ಲಸ್ 2 ಈಸ್ ಅಂತ ಕೇಳಿದ್ರೆ ಇದೇನಾಗ್ತಿತ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇಷ್ಟೇ ಆಗ್ತಿತ್ತು. ಸೊ ಅಟ್ ದಟ್ ಟೈಮ್ ವಿ ಕ್ಯಾನ್ ಕಾಲ್ ದಿಸ್ ಆಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ಬೋದಿತ್ತು. ಬಟ್ ಈಕ್ವಲ್ಸ್ ಇರೋದ್ರಿಂದ ವಿ ಆರ್ ಕಾಲಿಂಗ್ ಇಟ್ ಆಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ಕ್ಲಿಯರ್? ಯಾ. ಇನ್ನೊಂದು ನೋಡಿ, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಆಸ್ ಯು ನೋ ದಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಇಸ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ಸ್ 0, ಆಪ್ಷನ್ ಸಿ. MCQ ಸೊ 4 ಪೇಪರಲ್ಲಿ 2 ಪೇಪರಲ್ಲಿ ಕೇಳಿರೋದ್ರಿಂದ ಈಸಿ ಇದೆ. ಕಮಿಂಗ್ ಟು 1 ಮಾರ್ಕ್ ಕ್ವೆಶನ್, 3 ಪೇಪರಲ್ಲಿ ಇದೆ 1 ಮಾರ್ಕ್ ಕ್ವೆಶನ್. ಏನು ಕೇಳಿದ್ದಾರೆ, ಎಕ್ಸ್ಪ್ರೆಸ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ x ಪ್ಲಸ್ 1/2 ಈಕ್ವಲ್ಸ್ 3/x ಇನ್ ಅ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕೇಳಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಈಗ ಆಲ್ರೆಡಿ ನಾವು ಗೊತ್ತಿದೆ ಯಾವ ಫಾರ್ಮಲ್ಲಿ ಇರಬೇಕು, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ 0 ಫಾರ್ಮ್ಯಾಟಲ್ಲಿ ಬರಬೇಕು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x ಇಂಟು ಎಕ್ಸ್ ಪ್ಲಸ್ 1 ಈಕ್ವಲ್ಸ್ 2 3s 6. ಇಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಎಕ್ಸ್ ಈ ಕಡೆ ತಗೊಂಡಾಗ -6 ಈಕ್ವಲ್ 0. ನೋಡಿ, ಇದು ಸ್ಟ್ಯಾಂಡರ್ಡ್ ಫಾರ್ಮ್, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ 0. ನೆಕ್ಸ್ಟ್ ಕ್ವೆಶನ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕೇಳಿದ್ದಾರೆ. ಸೊ ಜಸ್ಟ್ ಅವ್ರು ಕೇಳಿರೋದು ಡಿಸ್ಕ್ರಿಮಿನೆಂಟ್ ಅಷ್ಟೇ. ಸೊ ಫಾರ್ಮುಲಾ ಏನು ಡಿಸ್ಕ್ರಿಮಿನೆಂಟ್ಗೆ, d is equal to b ಸ್ಕ್ವೇರ್ ಮೈನಸ್ 4ac. ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ನೋಡ್ತಾ ಬಂದ್ರೆ ಇದನ್ನ ಜನರಲ್ ಫಾರ್ಮ್ ನೋಡ್ಕೊಂಡ್ರೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ 0. ವಾಟ್ ಇಸ್ ಇನ್ ದ ಪ್ಲೇಸ್ ಆಫ್ b? 4 ಇದೆ. 4 ಸ್ಕ್ವೇರ್ 4 ಇಂಟು ವಾಟ್ ಇಸ್ a 1 ಇದೆ, c 4 ಇದೆ. 4 ಸ್ಕ್ವೇರ್ 4 4s 16, 4 1s 4, 4 4s 16, 16 ಮೈನಸ್ 6, 16 ಏನಾಯಿತು, d is equal to 0. ನೇಚರ್ ಏನೋ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ ಅವ್ರು ಜಸ್ಟ್ ಕೇಳಿರೋದೇನು, ಫೈಂಡ್ ದಿ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಅಂತ ಕೇಳಿದ್ದಾರೆ ಅಷ್ಟೇ. ನೇಚರು ಬರೀರಿ ಅಂತ ಕೇಳಿದಾಗ ಇಟ್ ವಿಲ್ ಬಿ 2 ಮಾರ್ಕ್ಸ್. ಯು ಆರ್ ಗೋಯಿಂಗ್ ಟು ರೈಟ್ ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್ ಅಂತ ಬರೀತಿದ್ರಿ. ಓಕೆ, ನೆಕ್ಸ್ಟ್ ನೋಡೋದು, ರೈಟ್ ದಿ ನೇಚರ್ ಆಫ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ನೇಚರ್ ಆಫ್ ರೂಟ್ಸ್ ಕೇಳಿದ್ದಾರೆ. ಇದರಲ್ಲಿ ನೇಚರ್ ಆಫ್ ರೂಟ್ಸ್ ಕೇಳಿದಾಗ ಯು ಆರ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ನೇಚರ್ ಆಫ್ ರೂಟ್ಸ್ ಅಂದ್ರೆ ಅಗೇನ್ ಯು ಆರ್ ಗೋಯಿಂಗ್ ಟು ಫೈಂಡ್ d is equal to b ಸ್ಕ್ವೇರ್ ಮೈನಸ್ 4ac. ಇಲ್ಲೇ ನೋಡಿ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಇಲ್ಲಿ b ಅನ್ನೋದು ಇಲ್ವೇ ಇಲ್ಲ. ಸೊ b ಇಲ್ವೇ ಇಲ್ಲ. ಸೊ ವಿ ಆರ್ ಗೋಯಿಂಗ್ ಟು ರೈಟ್ 0 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು -9. ಓಕೆ, ಸೊ ಇಲ್ಲೇನು ಬರುತ್ತೆ ನಿಮಗೆ, ಮೈನಸ್ ಇಂಟು ಮೈನಸ್ ಪ್ಲಸ್ 9 4s 36, d ಈಕ್ವಲ್ಸ್ 36 ಬರ್ತದೆ, ವಿಚ್ ಇಸ್ ಗ್ರೇಟರ್ ದೆನ್ 0. ಸೊ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಬರುತ್ತೆ. ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ, ಯಾಕಂದರೆ ನಿಮ್ಗೆ ರೂಟ್ಸ್ ಬಂದೇ ಬರುತ್ತೆ. ಇಲ್ಲಿ ಬರೀ ನೋಡಿ, ಫೈಂಡ್ ದ ರೂಟ್ಸ್ ಅಂತ ಕೇಳ್ಬಿಟ್ಟಿದ್ದಿದ್ರೆ, ಇದೇ ಕ್ವೆಶನಲ್ಲಿ ಫೈಂಡ್ ದ ರೂಟ್ಸ್ ಅಂತ ಕೇಳಿದಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 9 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು 9, ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3 ಆಗ್ತಿತ್ತು. ನೋಡಿ, 2 ಕ್ವೆಶನ್ಗೂ ಡಿಫ್ರೆನ್ಸ್ ಇದೆ. ಫೈಂಡ್ ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕೇಳಿದ್ರೆ ಈ ಥರ ಮಾಡಬೇಕು.
ಫೈಂಡ್ ದಿ ನೇಚರ್ ಆಫ್ ದಿ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಯು ಹ್ಯಾವ್ ಟು ಫೈಂಡ್ ದಿ ಡಿಸ್ಕ್ರಿಮಿನೆಂಟ್ ನೋಡ್ಕೊಂಡು ನೀವೇನ್ ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಫೈಂಡ್ ದಿ ವಿಚ್ ಇಸ್ ರಿಯಲ್ ಅಂಡ್ ಈಕ್ವಲ್ ರಿಯಲ್ ಅಂಡ್ ಡಿಸ್ಟಿಂಕ್ಟಾ ಅಥವಾ ನೋ ರಿಯಲ್ ರೂಟ್ಸಾ, ಈ ತರ ಹೇಳಿ ಬರಿಬೇಕಾಗುತ್ತೆ. ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ ಕಾನ್ಸೆಪ್ಟ್. ಈಗ ಬರ್ತಾ ಇರುವಂತದ್ದು 2 ಮಾರ್ಕ್ಸ್ ಕ್ವೆಶನ್. 2 ಮಾರ್ಕ್ಸ್ ಅಲ್ಲಿ ನಿಮಗೆ ಕೊಡೋದು ಕ್ವಾಡ್ರಾಟಿಕ್ ಈಕ್ವೇಶನ್ ನ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಿ ಸಾಲ್ವ್ ಮಾಡಿ ಅಂತ ಹೇಳಿ. ಇಲ್ಲ ಅಂತಂದ್ರೆ ಕೆಲವೊಂದು ಟೈಮ್ ಏನ್ ಮಾಡ್ತಾರೆ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಏನ್ ಮಾಡ್ತೀವಿ ನಾವು, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲೇನು ಕ್ವೆಶನ್ ಕೊಟ್ಟಿದ್ದಾರೆ, ನೇಚರ್ ರಿಲೇಟೆಡ್ ಆಗಿ ಕೊಟ್ಟು ಫೈಂಡ್ ದ ಅನ್ನೋನ್ ಟರ್ಮ್, ಕೆ ವ್ಯಾಲ್ಯೂನೋ ಬಿ ವ್ಯಾಲ್ಯೂನೋ ಎ ವ್ಯಾಲ್ಯೂ ಈ ತರ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಹ್ಯಾಸ್ ಈಕ್ವಲ್ ರಿಯಲ್ ರೂಟ್ಸ್, ನೋಡಿ ಈಕ್ವಲ್ ರಿಯಲ್ ರೂಟ್ಸ್ ಅಂತ ಕೇಳಿದ್ದಾರೆ. ಈಕ್ವಲ್ ರಿಯಲ್ ರೂಟ್ಸ್ ಅಂತ ಬಂದಾಗ ಸೊ ವಿ ಆರ್ ಗೋಯಿಂಗ್ ಟು ಫಸ್ಟ್ ಬರ್ಕೊಳ್ಳೋಣ. x² + bx + 9 = 0. ಇಲ್ಲಿ ಎ ವ್ಯಾಲ್ಯೂ ನೋಡೋದಾದ್ರೆ 1, ಬಿ ವ್ಯಾಲ್ಯೂ ಬಿ ಅಂತಾನೆ ಇದೆ, ಸಿ ವ್ಯಾಲ್ಯೂ 9 ಅಂತಿದೆ. ಇಲ್ಲಿ ನಾವು ಡಿಸ್ಕ್ರಿಮಿನೆಂಟ್ ತಗೊಳ್ತೀವಿ. ಡಿಸ್ಕ್ರಿಮಿನೆಂಟು ಇಲ್ಲಿ ಹ್ಯಾಸ್ ರಿಯಲ್ ರೂಟ್ಸ್ ಅಂತ ಬಂದಾಗ ಡಿ = 0 ಆಗುತ್ತೆ. ಡಿ ಫಾರ್ಮುಲಾ ಏನು, b² - 4ac = 0. b² ಅಂತಂದ್ರೆ ಆಸ್ ಇಟ್ ಈಸ್ ಯು ಆರ್ ಗೋಯಿಂಗ್ ಟು ರೈಟ್ b². 4 ಇರುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಹಿಯರ್, a 1, ಸಿ ವ್ಯಾಲ್ಯೂ 9 = 0. ಇಲ್ಲೇ ನೋಡಿ b² 9 4s are 36 ಬಂತು. b² = 36 ಆಯಿತು. b √36. b ಏನಾಯಿತು, +or- ನೋಡಿ +or- 6 ಆಯಿತು. ಆದರೆ ಇಲ್ಲಿ ಕೇಳಿದರೆ ಫೈಂಡ್ ದಿ ಈಕ್ವೇಶನ್, ನೋಡಿ ಫೈಂಡ್ ದಿ ಈಕ್ವೇಶನ್. b ಏನಾಗಿರಬೇಕು, <1. ಹಾಗಾದ್ರೆ ನೀವು ಇಲ್ಲಿ -6 ತಗೊಳ್ಬೇಕು. ಅರ್ಥ ಆಯ್ತಾ? ಹಾಗಾದ್ರೆ ಈಕ್ವೇಶನ್ ಏನಾಗುತ್ತೆ, x² - 6x + 9 = 0. ಇದೇ ಈಕ್ವೇಶನ್. ಇಲ್ಲಿ +6 ಆಗಲ್ಲ, ಇಲ್ಲೇ ಕಂಡೀಷನ್ ಕೊಟ್ಬಿಟ್ಟಿದ್ದಾರೆ, b should be <1. ಸೊ <1 ಅಂದಾಗ ವಿ ಹ್ಯಾವ್ ಟು ಗೋ ಫಾರ್ -6. ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಕ್ವೆಶನ್ ಸ್ವಲ್ಪ ಅದಕ್ಕೆ ಹೇಳೋದು, ಕ್ವೆಶನ್ನ 2-3 ಟೈಮ್ಸ್ ಓದಿ ಅರ್ಥ ಮಾಡ್ಕೊಳ್ಳಿ. ಏನ್ ಕೊಟ್ಟಿದ್ದಾರೆ, ನಾವೇನ್ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದನ್ನ 2-3 ಟೈಮ್ಸ್ ಓದ್ಬೇಕಾಗತ್ತೆ. ಓಕೆ, ಇಲ್ಲಿ ಯಾಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಬರೀ +6 ತಗೊಳ್ತೀರಾ. ಯಾವಾಗ್ಲೂ ಕ್ವಾಡ್ರಾಟಿಕ್ ಅಲ್ಲಿ ನೀವು ರೂಟ್ ತಗೊಳ್ಬೇಕಾದ್ರೆ ಯು ಹ್ಯಾವ್ ಟು ಕನ್ಸಿಡರ್ ಬೋತ್ ಪ್ಲಸ್ ಅಂಡ್ ಮೈನಸ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ ಇದೇ ತರ ಕೊಟ್ಟಿದ್ದಾರೆ. ಸಾಲ್ವ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್ x² + 3x + 2 = 0 ಬೈ ದಿ ಮೆಥಡ್ ಆಫ್ ಫ್ಯಾಕ್ಟರೈಸೇಷನ್. ಫಸ್ಟ್ ಅದನ್ನ ಹೇಳ್ಕೊಡ್ತೀನಿ. ಆಮೇಲೆ ಇಲ್ಲಿ ಯಾರಿಗೆ ಫ್ಯಾಕ್ಟರೈಸೇಷನ್ ಮೆಥಡ್ ಡೌಟ್ ಇದೆ, ನಾನೊಂದು ಈಸಿ ಸ್ಟೆಪ್ ಹೇಳ್ಕೊಡ್ತೀನಿ ನೋಡಿ. ಇದು ಜನರಲ್ ಫಾರ್ಮ್ ಏನ್ ಬರೀತೀವಪ್ಪ, ax² + bx + 2 = 0. ಆಯ್ತಾ? ಸ್ಟೆಪ್ ನಂಬರ್ 1 ಏನ್ ಮಾಡಬೇಕು, ಎ ನ ಸಿ ನ ಮಲ್ಟಿಪ್ಲೈ ಮಾಡಬೇಕು. ಸ್ಟೆಪ್ ನಂಬರ್ 1 ಏನು, ಎ ಅಂಡ್ ಸಿ ಮಲ್ಟಿಪ್ಲೈ ಎ ಅಂಡ್ ಸಿ. ಎ ಏನಿದೆ ಇಲ್ಲಿ 1, ಇಲ್ಲೇನು ಇಲ್ಲ ಅಂತಂದ್ರೆ ಯು ಹ್ಯಾವ್ ಟು ಕನ್ಸಿಡರ್ 1. ಸಿ ಏನಿದೆ 2 ಇದೆ. ಮಲ್ಟಿಪ್ಲೈ ಬೋತ್ ಅಲಾಂಗ್ ವಿತ್ ಸೈನ್, ನೆನಪಲ್ಲಿರಲಿ. ಮಲ್ಟಿಪ್ಲೈ ಎ ಅಂಡ್ ಸಿ ಅಲಾಂಗ್ ವಿತ್ ಸೈನ್. ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, 1 × 2 + 2 ಬಂತು. ಈಗ +2ಗೆ ನೀವೇನ್ ಮಾಡಬೇಕು, ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಬೇಕು. 2 ಏನ್ ಬರುತ್ತೆ, 2 1s ಬರೋದು, ಇನ್ಯಾವುದು ನಿಮಗೆ ಸಿಗಲ್ಲ ಫ್ಯಾಕ್ಟರ್ಸ್, ಯಾಕಂದ್ರೆ 2 is a prime number, as it is 1 and itself will be the factors. ಹಾಗಾದ್ರೆ ಇಲ್ಲಿ ನಿಮ್ಗೆ 2 1s ಬರುತ್ತೆ. ಆಯ್ತಾ? ಇಲ್ಲಿ ಬಿ ಪ್ಲೇಸ್ ಅಲ್ಲಿ ಏನಿದೆ 3. ನೋಡಿ ಇವೆರಡನ್ನು ನಾನು ಆಡೋ ಸಬ್ಟ್ರಾಕ್ಟೋ ಮಾಡಿದ್ರೆ ಬಿ ವ್ಯಾಲ್ಯೂ ಬರಬೇಕು. ಇನ್ನೊಂದ್ಸರಿ ಹೇಳ್ತಿದ್ದೀನಿ ನೋಡಿ. ಸ್ಟೆಪ್ ನಂಬರ್ 1 ಏನ್ ಮಾಡಬೇಕು, ಎ ನ ಸಿ ನ ಮಲ್ಟಿಪ್ಲೈ ಮಾಡಿ ಅಲಾಂಗ್ ವಿತ್ ಸೈನ್. ಇಲ್ಲಿ +1 ಇದೆ, +2 ಇದೆ, +++, 1 2s are 2 ಆಯ್ತು. ಓಕೆನಾ? ಬಂದಿರೋ ಆನ್ಸರ್ಗೆ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ಬೇಕು ಆ ಫ್ಯಾಕ್ಟರ್ಸ್ ನ ಅಂತಂದ್ರೆ, ಬಿ ವ್ಯಾಲ್ಯೂಗೆ ಈಕ್ವಲ್ ಮಾಡ್ಬೇಕು. ಆಡೋ ಅಥವಾ ಸಬ್ಟ್ರಾಕ್ಟೋ ಮಾಡಿದ್ರೆ ನಮಗೆ ಬಿ ವ್ಯಾಲ್ಯೂಗೆ ಈಕ್ವಲ್ ಆಗಬೇಕು. ಇದು ನೋಡಿ ಎ × ಸಿ ನಾವು ಮಾಡಿರೋದು, ಇದು ಬಿ ವ್ಯಾಲ್ಯೂ. ಸರಿನಾ? ಇಲ್ಲಿ ನಮಗೆ 2 ಅನ್ನೋ ನಂಬರ್ಗೆ ಫ್ಯಾಕ್ಟರ್ ಇರೋದು 2 1s are 2 ಅಥವಾ 1 2s are 2. ಇಲ್ಲಿ ನೋಡ್ತಾ ಬನ್ನಿ, ನಮಗೆ 3 ಯಾವಾಗ ಆಗುತ್ತೆ, 2 + 1 3 ಆದಾಗ. ಸರಿನಾ? ಇಲ್ಲಿ ಇವಾಗ 2ಗೂ 1ಗೂ ನಾವು ಸೈನ್ ಕೊಡಬೇಕು ಅಂದ್ರೆ ಇದು +3, ಹಾಗಾದ್ರೆ 2 ++ ಆಗಿರ್ಬೇಕು. -3 ಆದ್ರೆ 2. ಇಲ್ಲಿ ನೋಡ್ಕೊಳ್ಳಿ, ಈಗ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಇಟ್ ಆಸ್, ನಾನು 6 ಅಂತ ತಗೊಳ್ತೀನಿ. +6 -6. ಸರಿನಾ? ಇಲ್ಲಿ ವ್ಯಾಲ್ಯೂ 5 ಅಂತ ತಗೊಳ್ತೀನಿ. +5 -5. ಸುಮ್ಮನೆ ಇದು ನಿಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ. ಈಗ 6ಗೆ ಫ್ಯಾಕ್ಟರ್ಸ್ ಹುಡುಕ್ತೀನಿ. 6 1s are 6 ಆಗುತ್ತೆ. ಆಯ್ತಾ? 6 1s are 6 ಆಗುತ್ತೆ. ಅದನ್ನು ತಗೊಳ್ಳೋಣ. ಓಕೆ, ಇನ್ನೂ ಒಂದು ಕಡೆ ನಾನು +6 -6 ಬರ್ಕೋತೀನಿ. ಓಕೆನಾ? ಒಂದು ಕಡೆ
5 ಬರ್ಕೋತೀನಿ, ಇನ್ನೊಂದು ಕಡೆ -5 ಬರ್ಕೋತೀನಿ. ಇದು ಇರಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡೋಕ್ಕೋಸ್ಕರ. ಎಸ್, ಈಗ ಇಲ್ಲ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಪ್ಲಸ್ ಇದೆ. ಸೊ ಎರಡು ಪ್ಲಸ್ ತಗೊಳ್ಳೋಣ, ಎರಡು ಮೈನಸ್ ತಗೊಳ್ಳೋಣ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಈಗ 2 +6 +6 3 2s 6 ಕರೆಕ್ಟಾ? ನೋಡಿ 3 2s 6, 3 + 2 5 ಆಗ್ತಿದೆ. ನನಗೆ ಬಿ ವ್ಯಾಲ್ಯೂ ಬರ್ತಿದೆ. ಓಕೆನಾ? 3 2s 6. ಹಾಗಾದ್ರೆ ಇಲ್ಲಿ ನಾನು 3ಗೂ 2 ಯಾವ ಸೈನ್ ಕೊಡಬೇಕು ಅಂದ್ರೆ ಇಲ್ಲಿ +5 ಇದೆ. ಸೊ 2 +2 +3 ಆಗ್ಬೇಕು. ನೋಡಿ ಪ್ಲಸ್ ಇಂಟು ಪ್ಲಸ್ 3 2s 6 +3 +2 +5. ಕ್ಲಿಯರ್ ಆಯ್ತಾ? ಮತ್ತೆ ಅದೇ ತರ 3 2s, ಯಾಕಂದ್ರೆ 5 ಇದೆ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ನಾನೇನ್ ಮಾಡ್ತೀನಿ, -3 -2 ಮಾಡ್ತೀನಿ. ಮೈನಸ್ ಇಂಟು ಮೈನಸ್, ಇಲ್ಲಿ ಪ್ಲಸ್ ಆಯ್ತು, 3 2s 6 ಆಯ್ತು, -3 -2 -5 ಆಯ್ತು. ಅಂದ್ರೆ ಈ ಬಿ ವ್ಯಾಲ್ಯೂನ ನೋಡ್ಕೊಂಡು ನಾವು ಸೈನ್ ನ ಡಿಸೈಡ್ ಮಾಡ್ತೀವಿ. ಈಗ ಇಲ್ಲಿ ಬರೋಣ, ಅಗೇನ್ 6 1s 6 ಅಂತ ಮಾಡ್ಕೋತೀನಿ ಇಲ್ಲಿ. ಯಾಕಂದ್ರೆ ಒಂದು ಮೈನಸ್ ಬಂದಿದೆ ಅಂತಂದ್ರೆ ಒಂದು ಪ್ಲಸ್ ಆಗಿರ್ಬೇಕು, ಒಂದು ಮೈನಸ್ ಆಗಿರ್ಬೇಕು ಪ್ರಾಡಕ್ಟ್ ಅಲ್ಲಿ. ಇಲ್ಲಿ ಎರಡು ಪ್ಲಸ್ ಇಂಟು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ರಾಡಕ್ಟ್ ಅಲ್ಲಿ. ಬಟ್ ಇಲ್ಲಿ ಮೈನಸ್ ಬಂದಾಗ ಒಂದು ಪ್ಲಸ್ ಆಗ್ಬೇಕು, ಒಂದು ಮೈನಸ್ ಆಗ್ಬೇಕು. ಈಗ ನೋಡಿ 6 - 1 5 ಆಗುತ್ತೆ. ಆದ್ರೆ ಇಲ್ಲಿ +5 ಆಗಿರೋದ್ರಿಂದ ಬಿಗ್ಗರ್ ನಂಬರ್ಗೆ ಪ್ಲಸ್ ಕೊಡಿ, ಸ್ಮಾಲರ್ ನಂಬರ್ಗೆ ಮೈನಸ್ ಕೊಡಿ. ಈಗ ಇನ್ನೊಂದ್ಸರಿ ನೋಡ್ಕೊಳ್ಳಿ, ಪ್ಲಸ್ ಇಂಟು ಮೈನಸ್, -6 1s 6 +6 -1 +5. ಅದೇ ತರ ಇಲ್ಲಿ ಬರೋಣ, ಮತ್ತೆ 6 1s 6 ಆಗ್ತಿದೆ. ಇಲ್ಲಿ ಇವಾಗ ಬಿಗ್ಗರ್ ನಂಬರ್ಗೆ ಮೈನಸ್, ಸ್ಮಾಲರ್ ನಂಬರ್ಗೆ ಪ್ಲಸ್. ಇಲ್ಲೇ ನೋಡಿ ಮೈನಸ್ ಇಂಟು ಪ್ಲಸ್, -6 1s 6 -6 + 1 -5. ನೋಡಿದ್ರೆ ಒಂದೇ ನಂಬರ್ಗೆ ಯಾವ ತರ ಫ್ಯಾಕ್ಟರ್ಸ್ ಚೇಂಜ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಈ ಕಡೆ ಈ ತರ ಅಬ್ಸರ್ವ್ ಮಾಡ್ಕೊಂಡು ನೀವು ಫ್ಯಾಕ್ಟರ್ಸ್ ನ ಬರೀಬೇಕಾಗತ್ತೆ. ಓಕೆ, ಎಸ್. ಇವಾಗ ನಮ್ಗೆ ಇಲ್ಲಿ ಇರೋದೇನು, +2 ಇರೋದ್ರಿಂದ 2 1s ಹೋಗ್ತಾ ಇದ್ದೀನಿ, ಇಲ್ಲಿ +3 ಇರೋದ್ರಿಂದ +2 + 1. ಅದ್ರ ಪ್ರಕಾರ ನಾನು ಬರೆಯೋದಾದ್ರೆ x² ಆಗಿರುತ್ತೆ. 3x ಏನಂತ ಬರೀತೀನಿ, +2x + x +2 = 0. ಸ್ಪ್ಲಿಟ್ ಮಾಡ್ಕೊಳ್ಳೋಣ 4 ಟರ್ಮ್ಸ್. ಇವೆರಡರಲ್ಲಿ x ಕಾಮನ್ ತಗೊಳ್ತೀನಿ, x +2 ಆಗುತ್ತೆ. ಇವೆರಡರಲ್ಲಿ +1 ಕಾಮನ್ ತಗೋತೀನಿ, x +2 ಆಗುತ್ತೆ. ಯಾರಿಗೆ ಡೌಟ್ ಇದೆ ಮಲ್ಟಿಪ್ಲೈ ಮಾಡಿ, x × x x², x × 2 2x, 1 × x 1x, 1 2s 2. ಈಗ ಇವೆರಡರಲ್ಲಿ ಮತ್ತೆ ಕಾಮನ್ ಏನಿದೆ, x +2 x +1. ಈಕ್ವೇಟ್ ಮಾಡ್ಕೊಳ್ಳೋಣ, x +2 = 0, x -2 ಬಂತು. ಇನ್ನೊಂದು x +1 = 0, x -1. ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ದಿಸ್ ಇಸ್ ಹೌ ಯು ಹ್ಯಾವ್ ಟು ಫೈಂಡ್. 2 ಮಾರ್ಕ್ಸ್ ಈಸಿಯಾಗಿ ತಗೊಳ್ಬಹುದು. ಇಲ್ವಾ, ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಸೇಮ್ ಪ್ರೀವಿಯಸ್ ಒನ್ ನಾವೇನು ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ, ಆಸ್ ಇಟ್ ಈಸ್ ಫೈಂಡ್ ದ ವ್ಯಾಲ್ಯೂ ಆಫ್ k ಫಾರ್ ವಿಚ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ 2x² + kx + 3 = 0 ಆಸ್ ರಿಯಲ್ ಈಕ್ವಲ್ ರೂಟ್ಸ್. ಅಗೇನ್ ರಿಯಲ್ ಈಕ್ವಲ್ಸ್ ರೂಟ್ಸ್ ಅಂದ್ರೆ ಡಿಸ್ಕ್ರಿಮಿನೆಂಟ್ ಏನಾಗುತ್ತೆ, 0. ಅದ್ರ ಪ್ರಕಾರ ನೋಡಿ, ax² + bx + c = 0. ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಏನು, b² - 4ac = 0. ಬಿ ಜಾಗದಲ್ಲಿ ಏನಿದೆ, k² ಇದೆ, -4 × a ವ್ಯಾಲ್ಯೂ 2, ದಿಸ್ ಇಸ್ 3. ಹೌದಲ್ವಾ, = 0. ಈಗ k² -4 2s 8, 8 3s ಎಷ್ಟು ಬರುತ್ತೆ, 3 2s 4 2s 8, 8 3s 24 = 0. ಓಕೆ, ಇದನ್ನ ಬೇಕಾದ್ರೆ k = 24 ಆಯ್ತು, k², k √24 ಬರುತ್ತೆ. k ವ್ಯಾಲ್ಯೂ ನೋಡ್ತಾ ಬನ್ನಿ, 24ನ 6 4s ಅಂತ ಮಾಡ್ಕೊಳ್ಬಹುದು, 2√6 ಅಂತ ನೀವು ಬರಿಬಹುದು, 2√6. ಓಕೆ, 2√6 ಅಂತ ಹೇಳಿ +or- 2√6 ಅಂತ ಹೇಳಿ ಬರಿಬಹುದು. ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಈ ತರ ಕ್ವೆಶನ್ಸ್ನ ಕೇಳುವಂತ ಚಾನ್ಸಸ್ ಇರುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಒನ್. ಇದು ಒಂದು ಪೇಪರಲ್ಲಿ ಕೇಳಿದರೆ ಸಾಲ್ವ್ ಅಂತ ಹೇಳಿ, ಥರ್ಡ್ ಪೇಪರಲ್ಲಿ ಕೇಳಿರುವಂಥದ್ದು. ಇದು ಜನರಲ್ ಫಾರ್ಮಲ್ಲಿ ಇಲ್ಲ, ಫಸ್ಟ್ ಜನರಲ್ ಫಾರ್ಮಲ್ಲಿ ಮಾಡ್ಕೊಳ್ಳಿ. ಟೇಕಿಂಗ್ LCM ಹಿಯರ್, x² x × x x² -3/x = 2. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, x² - 3 = 2x. ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರ್ಕೊಂಡ್ರೆ x² - 2x - 3 = 0. ಈಗ ಮತ್ತೆ ಫ್ಯಾಕ್ಟರ್ಸ್ ಹೇಳದ್ನಲ್ವಾ, a/c ಅಲಾಂಗ್ ವಿತ್ ಸೈನ್ ಮಲ್ಟಿಪ್ಲೈ ಮಾಡಿ. ಮೈನಸ್ ಬಂದಿದೆ, ಇಲ್ಲಿ ಮೈನಸ್ ಇದೆ ಅಂದ್ರೆ ಒಂದು ಪ್ಲಸ್ ಆಗಬೇಕು, ಒಂದು ಮೈನಸ್ ಆಗಬೇಕು. ಇಲ್ಲಿ ನಮ್ಗೆ ಏನಿದೆ, -2 ಇದೆ, 3 1s. ಇಲ್ಲೇ ನೋಡಿ, ಇಲ್ಲಿ ಮೈನಸ್ ಇರೋದ್ರಿಂದ ಬಿಗ್ಗರ್ ನಂಬರ್ ಮೈನಸ್, ಸ್ಮಾಲರ್ ನಂಬರ್ ಪ್ಲಸ್. ಇಲ್ಲೇ ನೋಡಿ, -+ -3 1s 3 -3 + 1 -2. ಈಗ ಅದನ್ನೇ ಬರ್ಕೊಳ್ಳೋಣ. -2 ಏನಂತ ಬರಿಬೋದು, -3x + 1x - 3 = 0. ಸ್ಪ್ಲಿಟ್ ಮಾಡ್ಕೋತೀನಿ.
ಇಲ್ಲಿ ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಮೈನಸ್ 3, ಇಲ್ಲಿ ಪ್ಲಸ್ 1 ಕಾಮನ್ ತಗೊಂಡ್ರೆ ಎಕ್ಸ್ ಮೈನಸ್ 3 ಈಕ್ವಲ್ 0, ಎಕ್ಸ್ ಮೈನಸ್ 3 ಎಕ್ಸ್ ಪ್ಲಸ್ 1 ಈಕ್ವಲ್ 0. ಹಾಗಾದರೆ ನಾನು ಇಲ್ಲಿ ಸಪ್ರೇಟಾಗಿ ಎಕ್ಸ್ ಮೈನಸ್ 3 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು 3 ಬಂತು, ಎಕ್ಸ್ ಪ್ಲಸ್ 1 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು ಮೈನಸ್ 1 ಬಂತು. ಅರ್ಥ ಆಗ್ತಿದೆ ಅನ್ಕೊಳ್ತೀನಿ. ಸ್ವಲ್ಪ ಈ ಫ್ಯಾಕ್ಟರ್ ಮಾಡೋದು ನೀವು ಕಲ್ತ್ಬಿಟ್ರೆ ತುಂಬಾ ಈಸಿ ಆಗುತ್ತೆ. ಕಮಿಂಗ್ ಟು ದ ಇನ್ನೊಂದು ಪೇಪರಲ್ಲಿ ಈ ಥರ ಕೊಟ್ಟಿದ್ದಾರೆ. ಫೈಂಡ್ ದಿ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ 3x ಸ್ಕ್ವೇರ್ ಮೈನಸ್ 7x ಪ್ಲಸ್ 4 ಈಕ್ವಲ್ 0 ಆ್ಯಂಡ್ ಆಲ್ಸೋ ರೈಟ್ ದಿ ನೇಚರ್ ಆಫ್ ರೂಟ್ಸ್. ಡಿಸ್ಕ್ರಿಮಿನೆಂಟ್ ವೆರಿ ಈಸಿ ಇದು. ಇಲ್ಲಿ ನೋಡ್ತಾ ಬಂದರೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ 0. ಆ ಫಾರ್ಮುಲಾ ಗೊತ್ತಿದೆ, ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಏನು ಬರಿತೀವಿ ನಾವು, d ಈಸ್ ಈಕ್ವಲ್ ಟು b ಸ್ಕ್ವೇರ್ ಮೈನಸ್ 4ac. ಆ b ಸ್ಕ್ವೇರ್ ಅಂದರೆ ಏನಾಯಿತು ಮೈನಸ್ 7 ಸ್ಕ್ವೇರ್ ಮೈನಸ್ 4 ಇಂಟು 3 ಇಂಟು 4. ಓಕೆ, ಸೊ ಇಲ್ಲೇನು ಬರುತ್ತೆ ನಿಮಗೆ 7 ಸ್ಕ್ವೇರ್ ಇಟ್ ಇಸ್ 49 ಬರುತ್ತೆ, ಮೈನಸ್ 4 3s are 12 48 ಬರುತ್ತೆ. ಸೊ ಡಿ ವ್ಯಾಲ್ಯೂ 49 ಮೈನಸ್ 48 1 ವಿಚ್ ಇಸ್ ಗ್ರೇಟರ್ ದ್ಯಾನ್ 0. ಡಿ ವ್ಯಾಲ್ಯೂ 1 ಬಂತು ಗ್ರೇಟರ್ ದೆನ್, ದೇರ್ ಫೋರ್ ರೂಟ್ಸ್ ಆರ್ ಏನಾಗಿರುತ್ತೆ ಗ್ರೇಟರ್ ದೆನ್ 0 ಆದರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಸರಿನಾ, ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂತೇಳಿ ಬರುತ್ತೆ. ಎಸ್, ಇದೊಂದು ಕ್ವೆಶನ್ ಕೊಟ್ಟಿದ್ದಾರೆ. ಫೈಂಡ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 60 ಈಕ್ವಲ್ 0. ಇದನ್ನು ಅಷ್ಟೇ ನೋಡ್ಕೊಳ್ಳಿ, ಇನ್ಯಾರ್ಯಾರಿಗೆ ಡೌಟ್ ಇದೆ ಈಸಿಯಾಗಿ ಅರ್ಥ ಆಗುತ್ತೆ. ಎಸ್ 60. ಈಗ ಮೈನಸ್ 60 ಇದೆ ಹೌದಾ, ಎ ಆ್ಯಂಡ್ ಸಿ ನೋಡಿ 1 ಇಂಟು ಮೈನಸ್ 60 ಮೈನಸ್ 60. ಈಗ ಮೈನಸ್ 60 ಇದೆ ಅಂದರೆ ಒಂದು ಪ್ಲಸ್ ಆಗಿರಬೇಕು ಒಂದು ಮೈನಸ್ ಆಗಿರಬೇಕು. ಇಲ್ಲಿ ಪ್ಲಸ್ 4 ಇದೆ. 60 ಅಂದಾಗ ನಾನು 10 6 ಹೋಗ್ತೀನಿ, ಯಾಕಂದರೆ 10 ಮೈನಸ್ 6 4 ಆಗುತ್ತೆ. ನೀವು 15 4s ಅಂತಲೂ ತೊಗೊಳ್ಬೋದು. ನೋಡಿ 15 4ನ ಆ್ಯಡ್ ಆಗಿ ಸಪ್ರಾಕ್ಟ್ ಮಾಡಿದ್ರೆ ನಿಮ್ಗೆ 4 ಬರಲ್ಲ. ಅರ್ಥ ಆಗ್ತಿದೆಯಾ? ಸ್ವಲ್ಪ ಯೋಚನೆ ಮಾಡಬೇಕು ಫ್ಯಾಕ್ಟರ್ಸು. ಈಗ ನೋಡಿ ಇದು ಪ್ಲಸ್ ಆಗಿರೋದ್ರಿಂದ ಗ್ರೇಟರ್ ನಂಬರ್ ಪ್ಲಸ್ ಸ್ಮಾಲರ್ ನಂಬರ್ 6. ಇಲ್ಲೇ ನೋಡ್ಕೊಳ್ಳಿ, ಪ್ಲಸ್ ಇಂಟು ಮೈನಸ್ ಮೈನಸ್ 10 6 60 ಪ್ಲಸ್ 10 ಮೈನಸ್ 6 ಪ್ಲಸ್ 4. ಹಾಗಾದರೆ ಇದೇನಾಗುತ್ತೆ ಎಕ್ಸ್ ಸ್ಕ್ವೇರ್ 4x ನೇನು ಬರಿತೀನಿ ಪ್ಲಸ್ 10x ಮೈನಸ್ 6 ಮೈನಸ್ 60 6x ಮೈನಸ್ 60 ಈಕ್ವಲ್ಸ್ 0. ಈಗ ಕಾಮನ್ ತಗೊಳ್ಳೋಣ. ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ 10 ಆಗುತ್ತೆ. ಇದರಲ್ಲಿ ಮೈನಸ್ 6 ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ 10 ಆಗುತ್ತೆ. ಇಲ್ಲಿ ನೋಡಿ ಮೈನಸ್ 6 ಇಂಟು ಎಕ್ಸ್ ಮೈನಸ್ 6x ಮೈನಸ್ ಇಂಟು ಪ್ಲಸ್ ಮೈನಸ್ 6 10s 60. ಈಗ ಮತ್ತೆ ಕಾಮನ್ ಏನಿದೆ ಎಕ್ಸ್ ಪ್ಲಸ್ 10 ಎಕ್ಸ್ ಮೈನಸ್ 6 ಈಕ್ವಲ್ಸ್ 0. ಸೊ ಈಕ್ವೇಟ್ ಮಾಡ್ಕೊಳ್ಳೋಣ. ಎಕ್ಸ್ ಪ್ಲಸ್ 10 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 10. ಓಕೆನಾ, ಎಕ್ಸ್ ಮೈನಸ್ 6 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು 6. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಈಗ. ಸೊ ಎಕ್ಸ್ ವ್ಯಾಲ್ಯೂ ಮೈನಸ್ 10, ಎಕ್ಸ್ ವ್ಯಾಲ್ಯೂ 6. ಓಕೆ, ಸೊ ದಿಸ್ ಇಸ್ ಅಬೌಟ್ 2 ಮಾರ್ಕ್ಸ್ ಕ್ವೆಶನ್. ಇದಿಷ್ಟು ಏನಾಗುತ್ತೆ 2 ಮಾರ್ಕ್ಸ್ ಈಸಿಯಾಗಿ ನೀವು ಇಲ್ಲಿ 2 ಔಟ್ ಆಫ್ 2 ತಗೊಳ್ಬೋದು. ಲೈಕ್ ಸಾಲ್ವಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಥವಾ ನೇಚರ್ ಆಫ್ ರೂಟ್ಸ್ನ ಫೈಂಡ್ ಔಟ್ ಮಾಡೋದು ಈಸಿಯಾಗಿ ಮಾಡ್ಬೋದು. ಕಮಿಂಗ್ ಟು ದ ನೆಕ್ಸ್ಟ್, ಇವಾಗ ಮೇನ್ ಪಾರ್ಟಿಗೆ ಬರೋಣ. ಯಾವುದು? ಸಾಲ್ವಿಂಗ್ ವರ್ಬಲ್ ಕ್ವೆಶನ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ವರ್ಬಲ್ ಕ್ವೆಶನ್ಸಲ್ಲಿ ನಿಮಗೆ ನಂಬರ್ಸ್ ರಿಲೇಟೆಡ್ ಆಗಿ ಕೇಳ್ತಾರೆ, ಶೇಪ್ಸ್ ರಿಲೇಟೆಡ್ ಆಗಿರುತ್ತೆ, ಯೂನಿಟರಿ ಮೆಥಡ್ ಇರುತ್ತೆ, ಏಜ್ ರಿಲೇಟೆಡ್ ಆಗಿರುತ್ತೆ. ಆಯಿತಾ, ಈ ಥರ ಯಾವ ಕ್ವೆಶನ್ ಬೇಕಾದ್ರೂ ನಿಮಗೆ ಕೊಡುವಂಥ ಚಾನ್ಸಸ್ ಇರುತ್ತೆ. ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಷ್ಟೇ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಎಸ್. ಈಗ ನೋಡ್ತಾ ಬನ್ನಿ. ಎಸ್, ಇಲ್ಲಿ ನೋಡ್ತಾ ಬನ್ನಿ. ಫೈಂಡ್ ದಿ 2 numbers whose sum is 27 and the product is 182 ಅಂತ ಹೇಳಿ ಕೇಳಿದ್ದಾರೆ. ಫೈಂಡ್ ದಿ 2 numbers whose sum is 27 and product is 182 ಅಂತ ಕೇಳಿದ್ದಾರೆ. ಈಗ ಫಸ್ಟ್ ಇದು ನಂಬರ್ ರಿಲೇಟೆಡ್ ಇದು. ಓಕೆ, ಕ್ವೆಶನ್ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ನೋಡ್ತಾ ಬನ್ನಿ ಈಗ. ಎಸ್, ಫಸ್ಟ್ ಏನು ಕೊಟ್ಟಿದ್ದಾರೆ? ಫೈಂಡ್ ದಿ 2 numbers whose sum is 27. ಈಗ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಎಕ್ಸ್ ವೈ ಅಂತ ತಗೊಳಕ್ಕೆ ಆಗಲ್ಲ, ಯಾಕಂದರೆ ಇಲ್ಲಿ ನಮಗೆ ಎಕ್ಸಲ್ ಮಾತ್ರ ಇರುತ್ತೆ. ಅರ್ಥ ಆಗ್ತಿದ್ಯಾ? ಇಲ್ಲೇನಾಗುತ್ತೆ ಎಕ್ಸಲ್ ಮಾತ್ರ ಇರೋದ್ರಿಂದ ನೀವೇನು ಮಾಡಬೇಕಾಗತ್ತೆ ಇಲ್ಲಿ, ಜಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ಈಗ ಯಾವುದು 2 numbers ಸಮ್ 10 ಅಂತ ಅನ್ಕೊಳ್ಳೋಣ. ವೆರಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಇದನ್ನು ಹೇಗೆ ಬರ್ಕೊಳ್ಬೇಕು ಅನ್ನೋ ಕ್ಲಾರಿಟಿ ಕೊಡ್ತೀನಿ. ಈ ಥರ ಕೊಟ್ಟಾಗ ಈಗ ಯಾವುದೋ 2 ನಂಬರು ಸಮ್ಮು 10 ಅನ್ಕೊಳ್ಳೋಣ. 1 ನಂಬರ್ 6 ಆದರೆ ಇನ್ನೊಂದು ನಂಬರ್ ಏನಾಗಿರುತ್ತೆ 4 ಅಂತ ನೀವು ಈಸಿಯಾಗಿ ಹೇಳ್ಬಿಡ್ತೀರಾ. ಹೆಂಗೆ 10 ಅಲ್ಲಿ 6 ಹೋದರೆ
4 ಅಂತ. ಹಾಗಾದ್ರೆ ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ನಾನು ಜಸ್ಟ್ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ವರ್ಗೂ ತಗೊಂಡ್ ಬರ್ತೀನಿ, ಆಮೇಲೆ ನೀವು ಫ್ಯಾಕ್ಟರೈಸೇಷನ್ ನ ಈಸಿಯಾಗಿ ಮಾಡ್ಕೊಳ್ಳಿ. ಇಲ್ಲೇನ್ ಮಾಡ್ತೀನಿ ಗೊತ್ತಾ, ಲೆಟ್ ದಿ ಒನ್ ನಂಬರ್ ಬಿ, ಲೆಟ್ ದ ಒನ್ ನಂಬರ್ ಬಿ ಎಕ್ಸ್ ಅಂತ ತಗೊಳ್ತೀನಿ. ದೆನ್ ಅದರ್ ನಂಬರ್ ಏನಾಗುತ್ತೆ, 27 ಮೈನಸ್ ಎಕ್ಸ್ ಆಗುತ್ತೆ. ಅಷ್ಟೇ, ವೆರಿ ಸಿಂಪಲ್. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ 2 ನಂಬರ್ದು ಸಮ್ಮು 10, 1 ನಂಬರ್ 6 ಆದ್ರೆ ಇನ್ನೊಂದು 4. ಹೆಂಗೆ, ನಾವು 10 ಅಲ್ಲಿ 6 ನ ಸಬ್ಟ್ರಾಕ್ಟ್ ಮಾಡಿದ್ವಿ. ಅದೇ ತರ ಇಲ್ಲಿ 2 ನಂಬರು ಸಮ್ 27 ಆದ್ರೆ ಒಂದು ಎಕ್ಸ್ ಅಂತ ತಗೊಳ್ತೀನಿ, ಇನ್ನೊಂದನ್ನ 27 ಅಂತ ತಗೊಳ್ತೀನಿ. ಈಗ ದ ಪ್ರಾಡಕ್ಟ್ ಇಸ್ 182. ಹಾಗಾದ್ರೆ ಇವೆರಡನ್ನ ಪ್ರಾಡಕ್ಟ್ ಮಾಡಿದ್ರೆ ನೋಡಿ, ಇಲ್ಲಿ ಪ್ರಾಡಕ್ಟ್ ಮಾಡಿದ್ರೆ ಎಷ್ಟು ಬರುತ್ತಂತೆ, 182. ಅಂದ್ರೆ ಎಕ್ಸ್ ಇಂಟು 27 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 182 ಅಂತ ಹೇಳ್ತಿದ್ದಾರೆ. ಇದನ್ನ ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಇಂಟು 27 ಎಕ್ಸ್, ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 182. ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಬೇಡ ಅನ್ನೋದಾದ್ರೆ ಎಲ್ಲದನ್ನು ನಾವು ರೈಟ್ ಸೈಡಿಗೆ ಶಿಫ್ಟ್ ಮಾಡಿ ಅಥವಾ ಮೈನಸ್ ಇಂದ ಮಲ್ಟಿಪ್ಲೈ ಮಾಡೋಣ. ದಟ್ ಈಸ್ ಆಲ್ಸೋ ಬೆಟರ್. ನಾನು ಮೈನಸ್ ಇಂದ ಇದನ್ನು ನೋಡಿ 182 ನಾನು ತಗೊಂಡು ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ ಅಂದಾಗ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗಿರುತ್ತೆ. ನೋಡಿ, ಎಕ್ಸ್ ಸ್ಕ್ವೇರ್ ಇದು ಪ್ಲಸ್ ಇದೆ, ಮೈನಸ್ 27 ಎಕ್ಸ್ ಆಗುತ್ತೆ. 182 ನಾವು ಲೆಫ್ಟ್ ಎಲ್ ಎಚ್ ಎಸ್ ತಗೊಂಡಾಗ ಮೈನಸ್ ಆಗಿರುತ್ತೆ, ಬಟ್ ನಾವು ಮಲ್ಟಿಪ್ಲೈ ಮಾಡಿದಾಗ 182 ಆಗಿರುತ್ತೆ. ಸೊ ನಮ್ಗೆ ನೋಡಿ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತು. ಆದ್ರೆ ನಾನು ಇವಾಗ ಏನ್ ಮಾಡಬೇಕು, ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು. ಮ್ಯಾಮ್ ಸ್ಮಾಲರ್ ನಂಬರ್ ಆದ್ರೆ ಈಸಿ, ಇಲ್ಲೇ ನೀವು ನಮಗೆ 182 ಕೊಟ್ಬಿಟ್ಟಿದಾರಲ್ಲ ಅಂದ್ರೆ ವೆರಿ ಸಿಂಪಲ್ ಮೆಥಡ್, ಫ್ಯಾಕ್ಟರ್ಸ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಇಲ್ಲೇ ನೋಡಿ 2 ಇಂದ ಹೋಗೋಣ. 2 9s 2 1s, ಸರಿನಾ? ಈಗ ನೆಕ್ಸ್ಟ್ 91 ನಾವು ಬರೋದಾದ್ರೆ ಸೊ ಯು ಕ್ಯಾನ್ ಗೋ ವಿತ್ 13 ಇಂದ ಮಾಡ್ಬೋದು. ಓಕೆನಾ? ಇಲ್ಲೇ ನೋಡ್ತಾ ಬನ್ನಿ, 13 ಇಂದ ನಾನು ಡಿವೈಡ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ ಸೊ 7s ಬರುತ್ತೆ. 13 7s. ಇಲ್ಲೇ ಫ್ಯಾಕ್ಟರ್ಸ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲೇನ್ ಬರುತ್ತೆ, 7 2s 14, 14 13 27 ಬರುತ್ತೆ. ಈಗ ನಮ್ಗೆ ಇದ್ದಿದ್ದೇನು 182, ಎಷ್ಟು ಪ್ಲಸ್ 182 ನೆನಪಲ್ಲಿ ಇರ್ಲಿ. ಇಲ್ಲಿ ಮೈನಸ್ 27, ಸರಿನಾ? ಈಗ ಇಲ್ಲಿ ನೋಡ್ತಾ ಬನ್ನಿ, 7 2s ಎಷ್ಟಾಯ್ತು, 14 13, ಮೈನಸ್ ಇರೋದ್ರಿಂದ ಮೈನಸ್ ಮೈನಸ್. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಅದ್ರ ಪ್ರಕಾರ ನಾವು ಬರೆಯೋದಾದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 14x ಮೈನಸ್ 13x ಪ್ಲಸ್ 182 ಈಕ್ವಲ್ 0. ಸ್ಪ್ಲಿಟ್ ಮಾಡ್ಕೊಂಡ್ರೆ ಎಕ್ಸ್ ಹಾಗೆ ಇರುತ್ತೆ, ಎಕ್ಸ್ ಮೈನಸ್ 14 ಮೈನಸ್ 13 ತಗೊಂಡ್ರೆ ಎಕ್ಸ್ ಮೈನಸ್ 14 ಈಕ್ವಲ್ 0. ಇಲ್ಲೇ ನೋಡ್ತಾ ಬನ್ನಿ, ಎಕ್ಸ್ ಮೈನಸ್ 14 ಎಕ್ಸ್ ಮೈನಸ್ 13 ಈಕ್ವಲ್ 0. ಈಕ್ವೇಟ್ ಮಾಡ್ಕೊಂಡ್ರೆ ಎಕ್ಸ್ ಮೈನಸ್ 14 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 14. ಅದೇ ತರ ಎಕ್ಸ್ ಮೈನಸ್ 13 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 13. ಹಾಗಾದ್ರೆ ನೋಡಿ, ಒಂದ್ ನಂಬರ್ 14 ಆದ್ರೆ ಇನ್ನೊಂದು 13 ಆಗುತ್ತೆ. ಎರಡನ್ನು ಆಡ್ ಮಾಡೋಣ. ಅವ್ರೇನ್ ಹೇಳಿದಾರಪ್ಪ, ಫೈನ್ ದ ಟೂ ನಂಬರ್ ಹೂಸ್ ಸಮ್ ಇಸ್ 27. 14 ಪ್ಲಸ್ 13 27. 14 ಇಂಟು 30 182. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಕ್ವೆಶ್ಚನ್ ನೋಡಿ, ಸಮ್ಮು ಪ್ರಾಡಕ್ಟ್ ಕೊಟ್ಟಾಗ ಈ ಮೆಥಡ್ ನ ಫಾಲೋ ಮಾಡಿ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಕ್ವೆಶ್ಚನ್ ಚೇಂಜ್ ಮಾಡ್ತೀನಿ ನೋಡಿ. ಫೈಂಡ್ ದ ಟೂ ನಂಬರ್ಸ್ ಹೂ ಸಮ್ ಇಸ್ 18 ಅಂತಿರತ್ತೆ. ಹೂ ಸಮ್ ಇಸ್ 18. ಅವಾಗ ನೀವೇನಂತ ತಗೊಳ್ತೀರಾ, ಒಂದನ್ನು ಎಕ್ಸ್ ಅಂತ ತಗೊಳ್ತೀರಾ, ಇನ್ನೊಂದನ್ನು 18 ಮೈನಸ್ ಎಕ್ಸ್. ಇನ್ನೊಂದು ಅದೇ ತರ ಸಮ್ ಇಸ್ 20. ಒಂದನ್ನು ಎಕ್ಸ್ ಅಂತ ತಗೊಳ್ತೀರಾ, ಇನ್ನೊಂದು 20 ಮೈನಸ್ ಎಕ್ಸ್. ಈ ತರ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಎಸ್. ಆರ್ ಅಂತ ಹೇಳಿ ಶೇಪ್ಸ್ ರಿಲೇಟೆಡ್ ಕೊಟ್ಟಿದ್ದಾರೆ. The altitude of right angled triangle is 7 centimeter less than its base. If the hypotenuse is 13, then find the two sides. Yes, ನೋಡಿ ಎಲ್ಲ ಕಡೆ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡುವಂಥದ್ದೇ ಕೊಟ್ಟಿರ್ತಾರೆ. ಇದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳಿದ್ದಾರೆ. ಹೈಪೋಟೆನಸ್ ಅವರೇ ಕೊಟ್ಬಿಟ್ಟಿದ್ದಾರೆ, ಎಷ್ಟು 13. ಇನ್ನು ಉಳ್ಕೊಳ್ಳೋದು ನೋಡಿ, ಇದು ಬೇಸು, ಇದು ಆಲ್ಟಿಟ್ಯೂಡ್. ಆಲ್ಟಿಟ್ಯೂಡ್ ಅಂದ್ರೆ ಹೈಟ್ ಅಂತ ನಾವು ಕೂಡ ಹೇಳ್ತೀವಿ. ಈಗ ಇಲ್ಲಿ ಏನ್ ಹೇಳಿದ್ದಾರೆ, ದ ಆಲ್ಟಿಟ್ಯೂಡ್ ಆಫ್ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಈಸ್ 7 ಸೆಂಟಿಮೀಟರ್ ಲೆಸ್ ದೆನ್ ಇಟ್ಸ್ ಬೇಸ್. ಬೇಸ್ಗಿಂತ 7 ಸೆಂಟಿಮೀಟರ್ ಕಡಿಮೆ ಅಂತ ಹೇಳ್ತಿದಾರೆ, ಲೆಸ್ ಅಂತ. ಹಾಗಾದ್ರೆ ಇಲ್ಲಿ ಯಾವ್ದನ್ನ ಯಾವ್ದ್ರ ಜೊತೆ ಕಂಪೇರ್ ಮಾಡ್ತಿದ್ದಾರೆ, ಆಲ್ಟಿಟ್ಯೂಡ್ ನ ಬೇಸ್ ಜೊತೆ ಕಂಪೇರ್ ಮಾಡ್ತಿದ್ದಾರೆ. ಹೌದಾ? ಹಾಗಾದ್ರೆ ಇಲ್ಲಿ ಬೇಸ್ ನ ಎಕ್ಸ್ ಅಂತ, ಇಲ್ಲಿ ಯಾವ್ದ್ರ ಜೊತೆ ಕಂಪೇರ್ ಮಾಡ್ತಿರ್ತಾರೆ ಅದನ್ನ ಎಕ್ಸ್ ಅಂತ ಹೇಳಿ ನಾವು ತಗೊಳ್ಬೇಕಾಗತ್ತೆ. ಇಲ್ಲಿ ಆಲ್ಟಿಟ್ಯೂಡ್ ಇಸ್ ಕಂಪೇರ್ಡ್ ವಿತ್ ಬೇಸ್. ಹಾಗಾದ್ರೆ ಬೇಸ್ ನ ಎಕ್ಸ್ ಅಂತ ತಗೊಳ್ತೀವಿ. ಹಾಗಾದ್ರೆ ಇಲ್ಲಿ ಏನಂತ ತಗೊಳ್ಳೋಣ, ಲೆಟ್ ಬೇಸ್ ಆಫ್ ರೈಟ್ ಆಂಗಲ್ಡ್ ಟ್ರಯಾಂಗಲ್, ರೈಟ್ ಟ್ರಯಾಂಗಲ್ ಅಂತಾನೆ ಬರ್ಕೊಳ್ಳಿ. ನಾನು ಶಾರ್ಟ್ ಆಗಿ ಬರಿತೀನಿ. ಇ ಈಸ್ ಈಕ್ವಲ್ ಟು ಎಕ್ಸ್ ಸೆಂಟಿಮೀಟರ್ ಅಂತ ತಗೊಳ್ತೀವಿ. ಹಾಗಾದ್ರೆ ಆಲ್ಟಿಟ್ಯೂಡ್ ಏನಾಗತ್ತಪ್ಪ,
ಇದಕ್ಕಿಂತ 7 ಸೆಂಟಿಮೀಟರ್ ಲೆಸ್ ಅಂತಿದ್ರೆ ಎಕ್ಸ್ ಮೈನಸ್ 7 ಆಗುತ್ತೆ. ಮೋರ್ ನೋಡಿ, ಈ ವರ್ಡ್ಸ್ ಸ್ವಲ್ಪ ನೆನ್ಪಿಟ್ಕೋಬೇಕು. ಲೆಸ್ ಅಂದ್ರೆ ಮೈನಸ್, ಮೋರ್ ಅಂದ್ರೆ ಪ್ಲಸ್, ಟೈಮ್ಸ್ ಅಂದ್ರೆ ಇಂಟು, ಈ ತರ ವರ್ಡ್ಸ್ ರಿಲೇಟೆಡ್ ಆಗಿ ನೀವು ಬರ್ಕೋಬೇಕಾಗತ್ತೆ. ನೆಕ್ಸ್ಟ್ ಹೈಪೋಟೆನಸ್ ಎಷ್ಟು ಕೊಟ್ಟಿದ್ದಾರೆ, ಹೈಪೋಟೆನಸ್ ಅಂತ ನಾವು ತಗೊಳ್ಳೋದಾದ್ರೆ 13. ಇಲ್ಲಿ ನಾವು ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಬೇಕಾಗತ್ತೆ. ಆಸ್ ಇಟ್ ಈಸ್ ರೈಟ್ ಆಂಗಲ್ ಟ್ರಯಾಂಗಲ್ ನಾವೇನ್ ಮಾಡ್ತೀವಿ ಇಲ್ಲಿ ಪೈಥಾಗರಸ್, ಈಗ ನಾನು ಲೇಬಲ್ ಮಾಡಿದ್ರೆ ಎ ಬಿ ಸಿ ಅಂತ ಕೊಟ್ರೆ ಆಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಿರೋದ್ರಿಂದ ಸೊ ಎ ಸಿ ಸ್ಕ್ವೇರ್ ಅಥವಾ ಡೈರೆಕ್ಟ್ ಆಗಿ ಬರೆಯೋಣ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಸ್ಕ್ವೇರ್ ಹೈಪೋಟೆನಸ್ ಇಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ ಆಫ್ ಅದರ್ ಟೂ ಸೈಡ್ಸ್. ಎ ಬಿ ಏನಪ್ಪಾ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್, ಇದು ಎಕ್ಸ್ ಸ್ಕ್ವೇರ್, ಇದೇನು ಕೊಟ್ಟಿದ್ದಾರೆ 13 ಸ್ಕ್ವೇರ್. ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮಾಡಬೇಕು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab, 7 2s 14x ಪ್ಲಸ್ ಎಕ್ಸ್ ಸ್ಕ್ವೇರ್. ಇದು ನೋಡಿ 169, ಇದನ್ನ ಈ ಕಡೆಗೆ ತೊಗೊಂಡ್ಬಿಡ್ತೀನಿ 0. ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್ ಮೈನಸ್ 14x. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ 169 ಮೈನಸ್ 49, ಸೊ 120 ಆಗುತ್ತೆ. ಮೈನಸ್ 120 ಈಕ್ವಲ್ 0. ನೋಡಿ ಇದನ್ನ ಇನ್ನೂ ಸಿಂಪಲ್ ಮಾಡ್ಕೋಬಹುದು, 2 ಇಂದ ಡಿವೈಡ್ ಮಾಡೋಣ. 2 ಇಂದ ಡಿವೈಡ್ ಮಾಡಿದ್ರೆ ಎಕ್ಸ್ ಮೈನಸ್ 7x, ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60. ಇಲ್ಲೇ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ 7x, ಓಕೆ, ಮೈನಸ್ 7x ಮೈನಸ್ 68, ಸರಿನಾ, ಈಕ್ವಲ್ 0. ಇದನ್ನು ಸಾಲ್ವ್ ಮಾಡೋಣ. ಈಗ 60 ಅಂತ ಬಂದಾಗ ನಾವಿಲ್ಲಿ ಏನು ಮಾಡಬೇಕಾಗತ್ತೆ, ಈಗ 60 10 6 60 ಆಗುತ್ತೆ, ಬಟ್ 7 ನಮಗೆ ಬರೋದಿಲ್ಲ. ಓಕೆ, ಇನ್ಯಾವ ಥರ ಮಾಡ್ಬೋದು, ಇಲ್ಲಿ ನಾವು 60 ಅಂತ ಬಂದಾಗ 15 4s 60 ಆಗುತ್ತೆ. ನೋಡ್ತಾ ಬರೋಣ ನೋಡಿ, 16 ಬಂದಾಗ 2 30s 2 15s 3 5s, ಇದರಲ್ಲೇ ನಾವು ಕಾಂಬಿನೇಷನ್ ಮಾಡ್ಕೋಬೇಕಾಗತ್ತೆ. ಓಕೆ, ಕಾಂಬಿನೇಷನ್ ಹೆಂಗೆ ಮಾಡ್ತೀರಾ, ಇಲ್ಲೇ ನೋಡಿ 5 4s 20 23s ಆಗಲ್ಲ, ಅಥವಾ ಇಲ್ಲಿ ನಾವು ನೋಡೋದಾದ್ರೆ 3 2s 6 6 2s 12 12 5s, ಎಸ್ 12 5s ಆಗುತ್ತೆ 60, 12 5s 7 ಕರೆಕ್ಟ್ ಆಗುತ್ತೆ. ನೋಡ್ತಾ ಬನ್ನಿ, ಇಲ್ಲಿ ನಾನು ಇಲ್ಲಿ ಬರಿತೀನಿ ಮೈನಸ್ 60 ಇದೆ, ಹಾಗಾದ್ರೆ ಒಂದು ಪ್ಲಸ್ ಒಂದು ಮೈನಸ್ ಆಗಬೇಕು. ಇಲ್ಲಿ ಮೈನಸ್ 7 ಇದೆ, 12 5s. ಹಾಗಾದ್ರೆ ಇಲ್ಲಿ ಮೈನಸ್ ಇರೋದ್ರಿಂದ ಬಿಗ್ಗರ್ ನಂಬರ್ ಮೈನಸ್ ಸ್ಮಾಲರ್ ನಂಬರ್ ಪ್ಲಸ್. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 12x ಪ್ಲಸ್ 5x ಮೈನಸ್ 60 ಈಕ್ವಲ್ 0. ಇಲ್ಲಿ ಸ್ಪ್ಲಿಟ್ ಮಾಡಿಕೊಂಡ್ರೆ ಎಕ್ಸ್ ತೊಗೊಂಡ್ರೆ ಎಕ್ಸ್ ಮೈನಸ್ 12, ಇಲ್ಲಿ ಪ್ಲಸ್ 5 ತೊಗೊಂಡ್ರೆ ಎಕ್ಸ್ ಮೈನಸ್ 12 ಈಕ್ವಲ್ 0. ಹಾಗಾದ್ರೆ ಎಕ್ಸ್ ಮೈನಸ್ 12 ಎಕ್ಸ್ ಪ್ಲಸ್ 5 ಈಕ್ವಲ್ 0, ಎಕ್ಸ್ ಮೈನಸ್ 12 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು ನಮಗೆ 12 ಬಂತು. ಇದು ಸಾಕು, ಯಾಕಂದ್ರೆ ಇದು ಮೈನಸ್ ಬಂದ್ಬಿಡುತ್ತೆ, ನೆಗೆಟಿವ್ ಮೆಷರ್ಮೆಂಟ್ಸ್ ನಾವು ತಗೊಳ್ಳಲ್ಲ. ಹಾಗಾದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬೇಸ್ ಎಷ್ಟಾಗಿರುತ್ತೆ 12, ಅದ್ರಲ್ಲಿ 7ನ ಮೈನಸ್ ಮಾಡಿದ್ರೆ ಆಲ್ಟಿಟ್ಯೂಡ್ ಆಗುತ್ತೆ. ಸೊ ಹಾಗಾದ್ರೆ ಇದು 12 ಸೆಂಟಿಮೀಟರ್ ಆಗುತ್ತೆ, ಇದು 5 ಸೆಂಟಿಮೀಟರ್ ಆಗುತ್ತೆ. ಈ ತರ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿ ಅಷ್ಟೇನೆ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಒನ್ಗೆ ಹೋಗ್ತೀನಿ ಈಗ. ಎಸ್, ಇದು ಯೂನಿಟರಿ ಮೆಥಡ್, ಈ ರಿಲೇಟೆಡ್ ಆಗು ನಾನು ಡಿಸ್ಕಸ್ ಮಾಡಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್, ಎ ಸ್ಟೂಡೆಂಟ್ ಬಾಟ್ ಸಮ್ ಬುಕ್ಸ್ ಫಾರ್ ₹60. He had bought 5 more books for the same amount. Each book have cost ₹1 less. Then find the number of books ಅಂತ ಕೇಳಿದ್ದಾರೆ. ಈಗ ಫಸ್ಟ್ ನಾವೇನು ಮಾಡೋಣ, ಏನು ಕೇಳಿದ್ದಾರೆ ಇಲ್ಲಿ, ಫೈಂಡ್ ದಿ ನಂಬರ್ ಆಫ್ ಬುಕ್ಸ್ ಬಾಟ್ ಬೈ ಹಿಮ್ ಅಂತ ಕೇಳಿದ್ದಾರೆ. ಆಯ್ತಾ, ಹಾಗಾದ್ರೆ ನಾವು ಅದನ್ನು ಫಸ್ಟ್ ಬರೆಯೋಣ. ಈಗ ನೋಡಿ, ಲೆಟ್ ನಂಬರ್ ಆಫ್ ಬುಕ್ಸ್ ಬಿ ಎಕ್ಸ್ ಅಂತ ತಗೊಳ್ತೀನಿ ಈಗ. ಓಕೆನಾ, ಅದೇ ಅವ್ರು ಕೇಳಿರೋದು. ಈಗ ಇಲ್ಲಿ ಸ್ವಲ್ಪ ಕಾಸ್ಟ್ ಬಗ್ಗೆ ನೋಡ್ಕೊಳ್ಳೋಣ. ಈಗ ಫಸ್ಟ್ ಏನಂತೆ, ಎ ಸ್ಟೂಡೆಂಟ್ ಬಾಟ್ ಸಮ್ ಬುಕ್ಸ್ ಫಾರ್ 60. ಆ ಸಮ್ ಬುಕ್ಸ್ನ ನಾವು ಎಕ್ಸ್ ಅಂತ ತಗೊಂಡಿದ್ದೀವಿ. ಈಗ ಕಾಸ್ಟ್ ಆಫ್ 1 ಬುಕ್ ಹೇಗೆ ಮಾಡೋಕ್ಕಾಗತ್ತೆ, ಈಗ ಫಾರ್ ಎಕ್ಸಾಂಪಲ್, ಈಗ ನೀವು 5 ಪೆನ್ಸ್ ತಗೊಂಡಿರ್ತೀರಾ, ₹50 ಕೊಟ್ಟಿರ್ತೀರಾ. ಹಾಗಾದ್ರೆ ಒಂದು ಪೆನ್ನಿಗೆ ನೀವು ಎಷ್ಟು ಕೊಟ್ಟಿದ್ದೀರಾ ಅಂತಂದ್ರೆ ಏನು ಮಾಡ್ತೀವಿ, 10 ಅಂತೀವಿ, ಅಥವಾ 50 ಡಿವೈಡೆಡ್ ಬೈ 5 ಅಂತೀವಿ. ಇದು ಜಸ್ಟ್ ಅದು ನನಗೆ ಗೊತ್ತು 5 ಪೆನ್ಸ್ ಅಂತ, ಹಾಗಾಗಿ ಕಾಸ್ಟ್ ಗೊತ್ತು. ಅದೇ ನಾನೇನು ಹೇಳ್ತಿದ್ದೀನಿ, ಇಲ್ಲಿ ನಮಗೆ ಕಾಸ್ಟ್ ಒಂದು ಪೆನ್ ಕಾಸ್ಟ್ ಅಂದಾಗ ಟೋಟಲ್ ಅಮೌಂಟ್ 60 ಕೊಟ್ಟಿರೋದು, ಎಕ್ಸ್ ಅನ್ನೋದು ನಂಬರ್ ಆಫ್ ಬುಕ್ಸ್ ತೊಗೊಂಡಿರೋದು. ಹಾಗಾದ್ರೆ 60/x ಅಂತ ತಗೊಂಡ್ರೆ ನಮ್ಗೇನು ಸಿಗುತ್ತೆ, ಕಾಸ್ಟ್ ಆಫ್ 1 ಬುಕ್ ಸಿಗುತ್ತಾ. ಹಾಗಾದ್ರೆ ಇಲ್ಲಿ ನಂಬರ್ ಆಫ್ ಬುಕ್ಸು ಎಕ್ಸ್ ಅಂತ ತಗೊಂಡಿದ್ದೀವಿ. ಈಗ ನೋಡಿ
ಕಾಸ್ಟ್ ಆಫ್ ಒನ್ ಬುಕ್ ಅಂತ ನಾನು ತಗೊಳ್ಳೋದಾದ್ರೆ ಏನು ಮಾಡ್ತೀನಿ, 60 ಡಿವೈಡೆಡ್ ಬೈ ಎಕ್ಸ್ ಅಂತ ತಗೊಳ್ತೀನಿ. ಈಗ ನೆಕ್ಸ್ಟ್ ನೋಡಿ 5 more ಬುಕ್ಸ್. ಈಗ ನೆಕ್ಸ್ಟ್ ಕೇಸಲ್ಲಿ ನೋಡಿ 5 more ಬುಕ್ಸ್ ತಗೊಂಡಿದ್ದಿದ್ರೆ 5 more ಬುಕ್ಸ್ ಅಂದರೆ ಮೋರ್ ಅಂದ್ರೆ ಏನು, ಪ್ಲಸ್ ಹಾಗಾದ್ರೆ ಎಕ್ಸ್ ಪ್ಲಸ್ 5 ಆಗ್ತಿತ್ತು. ಈ ಕೇಸಲ್ಲಿ ನನಗೆ ಬುಕ್ ಎಷ್ಟಾಗ್ತಿತ್ತು, ಕಾಸ್ಟ್ ಆಫ್ ಒನ್ ಬುಕ್ ನನಗೆ ಈ ಕೇಸಲ್ಲಿ ಏನಾಗ್ತಿತ್ತು, ಎಕ್ಸ್ ಪ್ಲಸ್ 5 ಸಾರಿ 60 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5. ಸರಿನಾ? ಫಸ್ಟ್ ಕೇಸಲ್ಲಿ ನಾನು ಎಕ್ಸ್ ಅಂತ ತಗೊಂಡಿದ್ದೀನಿ, ಆಗ 60 rupees. ಅವಾಗ ನಾನು ಒಂದು ಬುಕ್ಗೆ ಎಷ್ಟು ಅಂತ ಕೇಳೋದಾದ್ರೆ ನನಗೆ 60 ಬೈ ಎಕ್ಸ್ ಆಯಿತು. ನೆಕ್ಸ್ಟ್ ಕೇಸಲ್ಲಿ 5 more ಬುಕ್ಸ್ ಎಕ್ಸ್ಟ್ರಾ ತಗೊಂಡೆ. ಈಗ ಫಾರ್ ಎಕ್ಸಾಂಪಲ್ಲು ನಿಮಗೆಲ್ಲ ಏನು ಮಾಡ್ತಾರೆ ಅಂತಂದರೆ, ಲೈಕ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇನ್ನೊಂದೆರಡು ತಗೊಳ್ಳಿ, ಇನ್ನೂ ಕಡಿಮೆ ಬೀಳುತ್ತೆ. ಕಡಿಮೆ ತೊಗೊಂಡ್ರೆ ಜಾಸ್ತಿನೇ ಆಗುತ್ತೆ, ಜಾಸ್ತಿ ತೊಗೊಂಡ್ರಾಗ ಬುಕ್ಸ್ ಆಗಲಿ ಎನಿಥಿಂಗ್ ನಿಮಗೆ ಪ್ರೈಸ್ ಕಡಿಮೆ ಬೀಳುತ್ತೆ ಅನ್ನೋ ರೀತಿ ಇಲ್ಲಾದಾಗ ಆ ರೀತಿ ಕ್ವೆಶನ್ ಇದು. ಈಗ ಆ ಥರ ತೊಗೊಂಡ್ರೆ ಎಷ್ಟು ರೂಪಾಯಿ ಕಡಿಮೆ ಆಗ್ತಿತ್ತಂತೆ, 1 ರೂಪಾಯಿ. ಅಂದರೆ ಅವೆರಡನ್ನು ನಾನು ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ರೂಪಾಯಿ ಉಳಿಬೇಕು, ಈ ಕಾಸ್ಟ್ ಆಫ್ ಒನ್ ಬುಕ್ಕಿಗೂ ಈ ಕಾಸ್ಟ್ ಆಫ್ ಒನ್ ಬುಕ್ಕಿಗೂ ಸಬ್ಟ್ರಾಕ್ಟ್ ಮಾಡಿದ್ರೆ ನಂಗೆ 1 ರೂಪಾಯಿ ಉಳಿಬೇಕು. ಓಕೆನಾ? ಈಗ ನೋಡ್ತಾ ಬರೋಣ ಯಾವ ಕೇಸಲ್ಲಿ ನಮಗೆ ದುಡ್ಡು ಜಾಸ್ತಿ ಆಯಿತು. ಫಸ್ಟ್ ಕೇಸಲ್ವಾ, ಈಗ ನಮ್ಮ ಸಬ್ಟ್ರಾಕ್ಷನಲ್ಲಿ ಬಿಗ್ಗರ್ ನಂಬರ್ ಮೈನಸ್ ಸ್ಮಾಲರ್ ನಂಬರ್ ಮಾಡಬೇಕು. ಇದರಲ್ಲಿ ಇವಾಗ 60 ಬೈ ಎಕ್ಸ್ ಜಾಸ್ತಿನಾ 60 ಬೈ ಎಕ್ಸ್ ಪ್ಲಸ್ 5 ಜಾಸ್ತಿನಾ ಅಂತ ನಾವು ನೋಡ್ಕೋಬೇಕು. ಇಲ್ಲಿ ಯಾವುದು ಇದೇ ಜಾಸ್ತಿ. ಯಾಕೆ ಅಂತಂದ್ರೆ ಎಕ್ಸ್, ಈಗ ನೋಡಿ ನಂಬರ್ ಆಫ್ ಪರ್ಸನ್ಸ್ ಅಥವಾ ನಂಬರ್ ಆಫ್ ಐಟಮ್ಸ್ ಜಾಸ್ತಿ ಆದರೆ ಡಿವಿಷನ್ ಜಾಸ್ತಿ ಆಗುತ್ತೆ. ಓಕೆನಾ? ಹಾಗಾದರೆ ಇಲ್ಲಿ ಅಕಾರ್ಡಿಂಗ್ ಟು ನಾವೇನು ಮಾಡ್ತೀವಿ, 60 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 60 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 1. ಈ ಥರದ್ದು ಯಾವುದೇ ಕ್ವೆಶನ್ ಕೊಡಲಿ, ನಿಮ್ಗೆ ಇಲ್ಲಿ ಬುಕ್ಸ್ ಅಂತ ಕೊಟ್ಟಿದ್ದಾರೆ, ಅದ ಜಾಗದಲ್ಲಿ ಪೆನ್ ಅಂತ ಕೊಡಲಿ, ಇನ್ನೇನಾದರೂ ಕೊಡಲಿ, ಸೊ ಫಸ್ಟ್ ಏನು ಮಾಡಬೇಕು, ನೀವು ಅರ್ಥ ಮಾಡ್ಕೊಳ್ಬೇಕು. ಕಾಸ್ಟ್ ಒನ್ ಪರ್, ಅದಕ್ಕೆ ನಾವು ಯೂನಿಟರಿ ಮೆಥಡ್ ಕ್ವೆಶನ್ಸ್ ಅಂತ ಕರೆಯೋದು. ಒಂದಕ್ಕೆ ಎಷ್ಟು ಅನ್ನೋದನ್ನ ನೀವು ರಿಲೇಷನ್ಶಿಪ್ ತಗೊಂಡ್ರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಈಗ LCM ತಗೊಳ್ತೀರಾ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ತಗೊಳ್ತೀರಾ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 60 ಇಂಟು ಎಕ್ಸ್ ಪ್ಲಸ್ 5 ಅಂದಾಗ 60 ಇಂಟು ಎಕ್ಸ್ 60x ಪ್ಲಸ್ 65 300. ಇಲ್ಲಿ ಮಾಡಿದ್ರೆ ಮೈನಸ್ ಇಂಟು 60 ಮೈನಸ್ 60x ಇಸ್ ಈಕ್ವಲ್ ಟು 1. ನೋಡಿ ಪ್ಲಸ್ 60x ಮೈನಸ್ ಕ್ಯಾನ್ಸಲ್ ಆಯಿತು. ಇನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನನಗೇನು ಬರ್ತಿದೆ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 300 ಬರ್ತಿದೆ. ಇಲ್ಲೇ ನೋಡಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 300 ಈಕ್ವಲ್ 0. ಈಗ ಮತ್ತೆ 300ಗೆ ಫ್ಯಾಕ್ಟರ್ಸ್ ಹುಡ್ಕೋಣ 5 ಬರೋ ಥರ. ಇಲ್ಲೇ ನೋಡಿ ಫಸ್ಟ್ ನಾನೇನು ಮಾಡ್ತೀನಿ, 3 ಇಂದ ತೊಗೊಳ್ತೀನಿ, ಸೊ 100 ಮತ್ತು 2 ಇಂದ ತೊಗೊಂಡ್ರೆ 250 ಮತ್ತು 2 ತೊಗೊಂಡ್ರೆ 25. ಓಕೆನಾ? 25 ಆಗುತ್ತೆ ಮತ್ತು 5 ಇದರಲ್ಲೇ ನಾನು ಕಾಂಬಿನೇಷನ್ ಮಾಡ್ಕೋಬೇಕು 5 ಬರೋ ಥರ. ಓಕೆ, ಇಲ್ಲಿ ಹೆಂಗೆ ಮಾಡ್ಕೊಳಕ್ಕಾಗತ್ತೆ, ಇಲ್ಲೇ ನೋಡ್ತಾ ಬನ್ನಿ. 5 4s 20, 5 3s 50. ಇಲ್ಲೇ ನೋಡಿ 300 ಮೈನಸ್ ಇದೆ, ಇಲ್ಲಿ ನನಗೇನು ಬರಬೇಕು, ಪ್ಲಸ್ 5 ಬರಬೇಕು, ಪ್ಲಸ್ 5. ಈಗ ನಾನು ಕಾಂಬಿನೇಷನ್ ಮಾಡಿದಾಗ ನನಗೇನು ಬರ್ತಿದೆ, ಇಲ್ಲೇ ನೋಡಿ 5 2 2s 4, 5 4s 20, ಇನ್ನೊಂದು 5 3s 15. ಇವು 3 ಮಾಡಿದಾಗ 20 ಬಂತು, ಇವೆರಡು ಮಾಡಿದಾಗ 15. ನೋಡಿ ಇಲ್ಲಿ 15 20 ಇಂಟು 15 300, 20ಗೂ 15 ನಾನು ಕಾಂಬಿನೇಷನ್ ಮಾಡಿದಾಗ 5 ಬರ್ತಿದೆ. ಇಲ್ಲಿ ಮೈನಸ್ ಇರೋದ್ರಿಂದ ಸಬ್ಟ್ರಾಕ್ಷನ್, ಒಂದು ಪ್ಲಸ್ ಆಗಬೇಕು ಒಂದು ಮೈನಸ್ ಆಗಬೇಕು. ನೋಡಿ ಇಲ್ಲಿ ಪ್ಲಸ್ ಇರೋದ್ರಿಂದ ಗ್ರೇಟರ್ ನಂಬರ್ ಪ್ಲಸ್ಸು, ಸ್ಮಾಲರ್ ನಂಬರ್ ಮೈನಸ್. ಇದೊಂದು ಸ್ವಲ್ಪ ಕ್ಲಿಯರಾಗಿ ಅರ್ಥ ಆದರೆ ಸಾಕು. ಇವಾಗ ನೋಡಿ ಇದನ್ನು ಬರ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ 20x ಮೈನಸ್ 15x ಮೈನಸ್ 300 ಈಕ್ವಲ್ 0. ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಎಕ್ಸ್ನ ತಗೊಂಡ್ರೆ ಕಾಮನ್, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 20 ಆಗುತ್ತೆ. ಇದರಲ್ಲಿ ಮೈನಸ್ 15 ಕಾಮನ್ ತೊಗೊಂಡ್ರೆ ಎಕ್ಸ್ ಪ್ಲಸ್ 20 ಈಕ್ವಲ್ 0. ಹಾಗಾದರೆ ಎಕ್ಸ್ ಪ್ಲಸ್ 20 ಎಕ್ಸ್ ಮೈನಸ್ 15 ಈಕ್ವಲ್ 0. ಇಲ್ಲಿ ನೋಡಿ ನಾನು ಇದನ್ನು ತಗೊಳ್ಳಲ್ಲ. ಯಾಕೆ ಅಂದರೆ ಎಕ್ಸ್ ಪ್ಲಸ್ 20 ಈಕ್ವಲ್ 0 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 20. ನಾವು ಯಾವುದು ಬುಕ್ಸ್ ಆಗಿರಲಿ ಎನಿ ನಾವು ವ್ಯಾಲ್ಯೂಸ್ ಅಮೌಂಟ್ ಯಾವುದು ನಾವು ನೆಗೆಟಿವಲ್ಲಿ ಹೇಳಲ್ಲ. ಹಾಗಾದರೆ ಇಲ್ಲೇ ನೋಡಿ ಎಕ್ಸ್ ಪ್ಲಸ್ 20 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 20, ಇದನ್ನು ನಾವು ತಗೊಳ್ಳಲ್ಲ. ಇಲ್ಲಿ ಬಂದರೆ ಎಕ್ಸ್ ಮೈನಸ್ 15 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು 15. ಹಾಗಾದರೆ ಹಿಯರ್ ದ ನಂಬರ್ ಆಫ್ ಬುಕ್ಸ್ ಕೆನಾಟ್ ಬಿ ನೆಗೆಟಿವ್, ಸೊ ಎಕ್ಸ್ ಇಸ್ ಈಕ್ವಲ್ ಟು 15. ಫಸ್ಟ್ ಕೇಸಲ್ಲಿ ಎಷ್ಟು ತೊಗೊಂಡಿದ್ದಾರೆ ಈಗ 15 ಬುಕ್ಸ್. ಹಾಗಾದರೆ ದ ನಂಬರ್ ಆಫ್ ಫೈಂಡ್ ದಿ ನಂಬರ್ ಆಫ್ ಬುಕ್ಸ್ ಬಾಟ್ ಬೈ ಹಿಮ್ 15 ಬುಕ್ಸ್. ಈಗ ಬೇಕಾದ್ರೆ ಚೆಕ್ ಮಾಡೋಣ ಈ ವ್ಯಾಲ್ಯೂ ಇದು ಸ್ಯಾಟಿಸ್ಫೈ ಆಗುತ್ತಾ ಅಂತ. ಇಲ್ಲಿ ನೋಡಿ 60 ಡಿವೈಡೆಡ್ ಬೈ 15 ಮೈನಸ್ 60 ಡಿವೈಡೆಡ್ ಬೈ ಇಲ್ಲಿ ಎಕ್ಸ್ 15ಗೆ 5 ಆ್ಯಡ್ ಮಾಡಿದ್ರೆ 20. ಇಲ್ಲೇ ನೋಡಿ 15 1s 15 4s 4 ಬಂತು,
21 23 3 ಬಂತು, 5 ಮೈನಸ್ 3 1. ನೋಡಿ ಸ್ಯಾಟಿಸ್ಫೈ ಆಗ್ತದೆ. ಫಸ್ಟ್ ಟೈಮ್ ತಗೊಂಡಾಗ ಒಂದು ಬುಕ್ಗೆ 4 ರೂಪೀಸ್ ಬಿತ್ತು, ಸೆಕೆಂಡ್ ಟೈಮ್ 5 ಮೂರ್ ಜಾಸ್ತಿ ಮಾಡಿದಾಗ 3 ರೂಪೀಸ್ ಬಿತ್ತು. ನೋಡಿ ಅದಕ್ಕೆ ಅವೆರಡು ಮಾಡಿದಾಗ 1 ರೂಪಿ ಲೆಸ್ ಆಯಿತು ಅನ್ನೋ ಕಂಡೀಷನ್ ಕೊಟ್ಟಿದ್ದಾರೆ. ಈ ಥರ ಕ್ವೆಶನ್ ನಾವು ಯೂನಿಟರಿ ಮೆಥಡ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್ ನೋಡಿ. ಏಜ್ ಆಫ್ ಫಾದರ್ ಇಸ್ 30 years more than his son. After 5 years, the product of their ages is 400. Find the present age of both son and father ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಈಗ ಇಲ್ಲಿ ನಾವು ಫಸ್ಟ್ ಸೆಂಟೆನ್ಸ್ ನೋಡೋಣ. ಏಜ್ ಆಫ್ ಫಾದರ್ ಈಸ್ 30 years more than his son. ಯಾರ ಜೊತೆ ಕಂಪೇರ್ ಮಾಡ್ತಿದ್ದಾರೆ? ಫಾದರ್ನ ಸನ್ ಜೊತೆ ಕಂಪೇರ್ ಮಾಡ್ತಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಯಾರ ಜೊತೆ ಕಂಪೇರ್ ಮಾಡ್ತಿದ್ದಾರೋ ಅದನ್ನ ಎಕ್ಸ್ ಅಂತ ಹೇಳಿ ತಗೊಳ್ಬೇಕು. ಇಲ್ಲಿ ಸನ್ ಜೊತೆ ಕಂಪೇರ್ ಮಾಡಿರೋದ್ರಿಂದ ಇಲ್ಲಿ ಬರಿತೀನಿ, ಲೆಟ್ ಏಜ್ ಆಫ್ ಸನ್ ಬಿ ಎಕ್ಸ್ ಇಯರ್ಸ್ ಅಂತ ಬರ್ಕೊಳ್ಳೋಣ. ಹಾಗಾದ್ರೆ ಫಾದರ್ ಏಜ್ ಏನಾಯ್ತು? ಏನಂತ ಕೊಟ್ಟಿದ್ದಾರೆ? 30 years ಮೋರ್ ಅಂದ್ರೇನು? ಪ್ಲಸ್. ಹಾಗಾದ್ರೆ ಎಕ್ಸ್ ಪ್ಲಸ್ 30 ಅವ್ರ ಫಾದರ್ ಇಯರ್ಸ್ ಎಕ್ಸ್ ಪ್ಲಸ್ 30 years. ಕ್ಲಿಯರ್ ಆಯ್ತಾ? ಒಂದು ಸ್ಟೆಪ್ ಮುಗೀತು. ಆಫ್ಟರ್ 5 years ನೋಡಿ, ಇಲ್ಲಿ ಸ್ವಲ್ಪ ನಿಮಗೆ ಒಂದೆರಡು ವರ್ಡ್ಸ್ ಬೇಕಾಗತ್ತೆ. ಏನಂತ ಅಂದ್ರೆ ಆಫ್ಟರ್ 5 years ಅಥವಾ ಇಯರ್ಸ್ ಎಗೋ. ಇಲ್ಲಿ ನಿಮ್ಗೆ ಹೆಂಗೆ ಅಂದ್ರೆ 5 years ಎಗೋ, 5 years ಆಫ್ಟರ್ ಅಂತ ಬರುತ್ತೆ. ನೋಡಿ, ಇಲ್ಲಿ ಎಗೋ ಅಂತಂದ್ರೆ ಮೈನಸ್ ಮಾಡ್ಕೋಬೇಕು, ಆಫ್ಟರ್ ಅಂದ್ರೆ ಪ್ಲಸ್ ಮಾಡ್ಕೋಬೇಕು. ನೆನಪಲ್ಲಿರ್ಲಿ, ನಾವು ಹಿಂದಕ್ಕೆ ಹೋಗ್ತಾ ಇದೀವಿ ಇಯರ್ಸ್ ಅಂದ್ರೆ ಅವರ್ ಏಜ್ ವಿಲ್ ಬಿ ಮೈನಸ್ಡ್. ಆಫ್ಟರ್ ಅಂತ ಬಂದಾಗ ಅವ್ರ ಏಜ್ ವಿಲ್ ಬಿ ಪ್ಲಸ್. ಆ ಥರ ನೋಡೋದು. 5 years ನೋಡಿ, 5 years ಆಫ್ಟರ್. ಹಾಗಾದ್ರೆ ಇಬ್ಬರದು 5 years ಆಫ್ಟರ್ ಆಗ್ಬೇಕು. ಅವಾಗ ನೋಡಿ ಸಂದೇನಾಗತ್ತೆ? ಎಕ್ಸ್ ಪ್ಲಸ್ 5 ಆಗತ್ತೆ. ಫಾದರ್ ನೋಡಿ, ಫಾದರ್ದೇನಾಗತ್ತೆ? ಎಕ್ಸ್ ಪ್ಲಸ್ 30 ಪ್ಲಸ್ 5 ಅಂದ್ರೆ 35. ಕ್ಲಿಯರ್ ಆಯ್ತಾ? ಈಗ ದಿ ಪ್ರಾಡಕ್ಟ್ ಆಫ್ ದೇರ್ ಏಜಸ್ 400. ಇವೆರಡನ್ನು ನಾನು ಪ್ರಾಡಕ್ಟ್ ಮಾಡಿದ್ರೆ 400 ಆಗುತ್ತೆ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ನೋಡಿ, ಇಲ್ಲಿ ಎಕ್ಸ್ ಪ್ಲಸ್ 5 ಎಕ್ಸ್ ಪ್ಲಸ್ 35 ಇಸ್ ಈಕ್ವಲ್ ಟು 400. ಇದನ್ನು ಸಾಲ್ವ್ ಮಾಡೋಣ. ಈಗ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನೋಡ್ತಾ ಬರೋಣ. ಇಲ್ಲಿ ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ 5 ಇಂಟು ಎಕ್ಸ್ 5x ಪ್ಲಸ್ ಮತ್ತೆ ಎಕ್ಸ್ ಇಂಟು 35 ಎಕ್ಸ್. ಇಲ್ಲೇನು ಬರುತ್ತೆ? 35 ಇಂಟು 5 ಮಾಡಿದಾಗ 175 ಪ್ಲಸ್ 175 400 ಮೈನಸ್ 400 ಈಕ್ವಲ್ 0. ಇಲ್ಲೇ ನೋಡ್ತಾ ಬರೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 40x ಆಯಿತು. ನೋಡಿ, 35 ಪ್ಲಸ್ 5 40 ಆಯಿತು. ಈಗ 400 ನಾವು 175ನ ಮೈನಸ್ ಮಾಡಿದ್ರೆ ಮೈನಸ್ 225 ಬರುತ್ತೆ. ನೋಡಿ, ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು. ಈಗ 225ಗೆ ನಾನು ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ತಾ ಬರ್ತೀನಿ. 225 ಡಿವೈಡೆಡ್ ಬೈ 5. ಇಲ್ಲೇ ನೋಡೋಣ, 5ಇಂದ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ? 45. ಇಲ್ಲೇ ನೋಡಿ 45 5 ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ ಮೈನಸ್. ಇಲ್ಲೇ ನೋಡಿ ಸಿಂಪಲ್, ಅದಕ್ಕೆ ಹೇಳ್ತಾ ಇರೋದು 5. ಇಲ್ಲೇ ನೋಡಿ 5 4 20 5 5. ಈಗ ನೋಡಿ 225 ಇಲ್ಲಿ ಪ್ಲಸ್ 40. ಇಲ್ಲಿ ಮೈನಸ್ ಇರೋದ್ರಿಂದ ಒಂದು ಪ್ಲಸ್ ಆಗಬೇಕು, ಒಂದು ಮೈನಸ್ ಆಗಬೇಕು. 45 5. ಇಲ್ಲೇ ನೋಡಿ ಪ್ಲಸ್ ಆಗಿರೋದ್ರಿಂದ ಇದು ಪ್ಲಸ್ ಇರಲಿ, ಇದು ಮೈನಸ್ ಇರಲಿ. ಅದ್ರ ಪ್ರಕಾರ ನಾನು ಬರೆಯೋದಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 45x ಮೈನಸ್ 5x ಮೈನಸ್ 225 ಈಕ್ವಲ್ 0. ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಎಕ್ಸ್ ಕಾಮನ್ ತೊಗೊಂಡ್ರೆ ಎಕ್ಸ್ ಪ್ಲಸ್ 45, ಇಲ್ಲಿ ಮೈನಸ್ 5 ಕಾಮನ್ ತೊಗೊಂಡ್ರೆ ಎಕ್ಸ್ ಪ್ಲಸ್ 45 ಈಕ್ವಲ್ 0. ಎಕ್ಸ್ ಪ್ಲಸ್ 45 ಎಕ್ಸ್ ಮೈನಸ್ 5 ಈಕ್ವಲ್ 0. ಇಲ್ಲಿ ನೋಡಿ, ಇದನ್ನು ತೊಗೊಳಕ್ಕೆ ಆಗಲ್ಲ. ಮೈನಸ್ 45 ಏಜ್ ಕೆನಾಟ್ ಬಿ ನೆಗೆಟಿವ್. ಹಾಗಾದರೆ ಎಕ್ಸ್ ಮೈನಸ್ 5 ಈಕ್ವಲ್ 0. ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು? 5. ಏನಿದೆ ಎಕ್ಸು? ಸನ್ಸ್ ಏಜ್. ಸನ್ ಏಜ್ ಎಷ್ಟು? 5 ಆದರೆ ಫಾದರ್ ಏಜ್ ಎಷ್ಟು? ನಮಗೆ ಫಾದರ್ ಏಜ್ ಎಷ್ಟಾಗುತ್ತೆ? 35. ಇಲ್ಲಿ ನೋಡಿ, ಫಸ್ಟ್ ಕೇಸಲ್ಲಿ ಸನ್ ಏಜ್ ಎಷ್ಟಾಗುತ್ತೆ? 5 years. ಫಾದರ್ ಏಜ್ ಎಷ್ಟಾಗುತ್ತೆ ನಮಗೆ? 35. ಆದರೆ ಆಫ್ಟರ್ 5 years ಬಂದಾಗ 5 ಪ್ಲಸ್ 5 35 ಪ್ಲಸ್ 5 ಇವನ್ ಇಯರ್ಸ್ 10 ಆಗುತ್ತೆ, ಇವೊಂದು 40 ಆಗುತ್ತೆ. ಮಲ್ಟಿಪ್ಲೈ ಮಾಡೋಣ. ಪ್ರಾಡಕ್ಟ್ 40 10s 400. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಈ ಥರ. ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಇದು ನಂಬರ್ ರಿಲೇಟೆಡ್ ನೋಡ್ಕೊಳ್ಳಿ. ದಿ ಫಸ್ಟ್ ನಂಬರ್ ಈಸ್ 3 more than ದಿ ಸೆಕೆಂಡ್ ನಂಬರ್. ದಿ ಫಸ್ಟ್ ನಂಬರ್ ಈಸ್ 3 more than ದಿ ಸೆಕೆಂಡ್ ನಂಬರ್. ಫಸ್ಟ್ ಪಾರ್ಟ್ ತಗೊಳ್ಳೋಣ. ಇಲ್ಲಿ ಫಸ್ಟ್ ನಂಬರ್ನ ಯಾವುದ್ರ ಜೊತೆ ಕಂಪೇರ್ ಮಾಡ್ತಿದ್ದಾರೆ? ಸೆಕೆಂಡ್ ನಂಬರ್. ಹಾಗಾದ್ರೆ ಅದನ್ನ ಎಕ್ಸ್ ಅಂತ ತಗೊಳ್ಬೇಕು. ಲೆಟ್ ಸೆಕೆಂಡ್ ನಂಬರ್ ಬಿ ಎಕ್ಸ್. ಹಾಗಾದ್ರೆ ಫಸ್ಟ್ ನಂಬರ್ ಏನಾಯಿತು?
ಫಸ್ಟ್ ನಂಬರ್ ಏನಾಗುತ್ತೆ 3 more than 3 more ಅಂದರೆ +3 ನೋಡಿ ತುಂಬಾ ಸಿಂಪಲ್ ಆಗಿದೆ ಆಯ್ತಾ. ನೆಕ್ಸ್ಟ್ ದ ಸಮ್ ಆಫ್ ದೇರ್ ಸ್ಕ್ವೇರ್ಸ್ ಈಸ್ 29. ಸಮ್ ಆಫ್ ದೇರ್ ಸ್ಕ್ವೇರ್ಸ್ ಅಂದರೆ ಸ್ಕ್ವೇರು ಮಾಡಬೇಕು ಸಮ್ಮು ಮಾಡಬೇಕು ನೋಡಿ ಇಲ್ಲಿ ಎರಡು ವರ್ಡ್ ಸಮ್ ಆಫ್ ದೇರ್ ಸ್ಕ್ವೇರ್ಸ್. ಸ್ಕ್ವೇರ್ ಅಂದರೆ ಎರಡನ್ನು ಸ್ಕ್ವೇರ್ ಮಾಡಬೇಕು ನೋಡಿ ಎಕ್ಸ್ ಸ್ಕ್ವೇರು x+3 ಸಮ್ ಅಂದರೆ ಇದು ಈಕ್ವಲ್ಸ್ 29. ಎಕ್ಸ್ ಸ್ಕ್ವೇರ್ ಆಯಿತು ಇದನ್ನ a+b² ಮಾಡಬೇಕು a² + b² ಅಂದರೆ 9 3 3 9 + 2ab 2 3 6x ಈ ಕಡೆ ತಗೊಂಡ್ರೆ 29. ಈಗ ನೋಡಿ x² 2x² ಓಕೆನಾ ಪ್ಲಸ್ 6x ಇಲ್ಲಿ ನೋಡಿ +9 - 29 -20 = 0. ಇದನ್ನು ನಾನು ಡಿವೈಡೆಡ್ ಬೈ 0 ಮಾಡ್ಕೋತೀನಿ. x² + 3x -10 = 0. ಹಾಗಾದರೆ ಇದನ್ನು ನೀವು ಸಾಲ್ವ್ ಮಾಡಿ ನನಗೆ ಆನ್ಸರ್ನ ಕಮೆಂಟ್ ಮಾಡಬೇಕು. ದಿಸ್ ಇಸ್ ಹೋಮ್ವರ್ಕ್ ಓಕೆನಾ. ಫಸ್ಟ್ ನಂಬರ್ ಏನಾಗುತ್ತೆ ಸೆಕೆಂಡ್ ನಂಬರ್ ಏನಾಗುತ್ತೆ ಅನ್ನೋದು ನನಗೆ ಆನ್ಸರ್ ಕಮೆಂಟ್ ಮಾಡಬೇಕು. ಓಕೆ ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್. ಯಾ ಇಲ್ಲಿ ನೋಡ್ತಾ ಬನ್ನಿ ಏನು ಕೊಟ್ಟಿದ್ದಾರೆ. ದಿ ಬೇಸ್ ಆಫ್ ಟ್ರಯಾಂಗಲ್ ಇಸ್ 4 more than the twice of its height. The area of triangle is 48 square centimeter. Then calculate the base and height of the triangle ಅಂತ ಕೊಟ್ಟಿದ್ದಾರೆ. ಓಕೆ ಇದು ರೆಗ್ಯುಲರ್ ಈಗ ಇಲ್ಲಿ ಯಾವುದೇ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕೊಟ್ಟಿಲ್ಲ. ಓಕೆ ಜಸ್ಟ್ ಒಂದು ಟ್ರಯಾಂಗಲ್ ಇದು ಬೇಸ್ ಆಗಿರುತ್ತೆ ಇದು ಹೈಟ್ ಆಗಿರುತ್ತೆ ಹೈಟ್ ಅಂತ ಕೊಟ್ಟಿರೋದ್ರಿಂದ ಕ್ಲಿಯರ್ ಆಯ್ತಾ. ಈಗ ಯಾವುದನ್ನ ಯಾವುದ್ರ ಜೊತೆ ಕಂಪೇರ್ ಮಾಡಿದ್ದಾರೆ ಅಂತ ನೋಡೋಣ. ದಿ ಬೇಸ್ ಆಫ್ ಟ್ರಯಾಂಗಲ್ 4 more twice its height. ಯಾವುದ್ರ ಜೊತೆ ಕಂಪೇರ್ ಮಾಡ್ತಿದ್ದಾರೆ ಹೈಟ್ ಜೊತೆ. ಹಾಗಾದ್ರೆ ನಾವಿಲ್ಲಿ ಏನು ಮಾಡಬೇಕು ಲೆಟ್ ಹೈಟ್ ಆಫ್ ಟ್ರಯಾಂಗಲ್ ಬಿ ಎಕ್ಸ್ ಅಂತ ತಗೊಳ್ಳೋಣ. ಲೆಟ್ ಹೈಟ್ ಆಫ್ ಟ್ರಯಾಂಗಲ್ ಬಿ ಎಕ್ಸ್ ಸೆಂಟಿಮೀಟರ್. ಕ್ಲಿಯರಾ. ಹಾಗಾದ್ರೆ ಬೇಸ್ ಏನಾಗುತ್ತೆ ನೋಡೋಣ. ಬೇಸ್ ಏನು ಹೇಳ್ತಿದ್ದಾರೆ 4 more ಅಂದರೆ +4. ಯಾವುದಕ್ಕೆ ಟ್ವೈಸ್ ಇಟ್ಸ್ ಹೈಟ್. ಟ್ವೈಸ್ ಅಂದರೆ 2 times ಆಫ್ ಹೈಟ್ ಆಗಿರಬೇಕು. 2 times ಆಫ್ ಹೈಟ್ ಅಂದರೆ 2x + 4. ನೋಡ್ತಾ ಬನ್ನಿ ಇದೆ ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ಬೇಸನ್ನ ಹೈಟ್ ಜೊತೆ ಕಂಪೇರ್ ಮಾಡಿ ನಾನು ಆಗ್ಲೇ ಹೇಳಿದೆ ಯಾವುದ್ರ ಜೊತೆ ಕಂಪೇರ್ ಮಾಡ್ತಿರ್ತಾರೆ ಅದನ್ನ ನೀವು ಎಕ್ಸ್ ಅಂತ ತಗೊಳ್ಬೇಕು. ಇಲ್ಲೇನಂತ ಕೊಟ್ಟಿದ್ದಾರೆ ಲೆಟ್ ಹೈಟ್ ಆಫ್ ಟ್ರಯಾಂಗಲ್ ಬಿ ಎಕ್ಸ್ ಆಯ್ತು. ಈಗ ಇಲ್ಲೇನು ಕೊಟ್ಟಿದ್ದಾರೆ ನೆಕ್ಸ್ಟು ಬೇಸ್ ಏನಾಗಿರುತ್ತೆ 4 more +4 ಯಾವುದ್ರ ಜೊತೆ ಬರೀ ಹೈಟ್ ಜೊತೆ. ನಾ 4 more than its height ಅಂತ ಕೊಟ್ಟಿದ್ರೆ x+4 ಅಂತ ಹಾಕ್ಬೋದಿತ್ತು. ಟ್ವೈಸ್ ಇಟ್ಸ್ ಹೈಟ್ ಟ್ವೈಸ್ ಅಂದರೆ 2 times ಅಂದರೆ 2x. ಥ್ರೈಸ್ ಅಂತ ಕೊಟ್ಟರೆ 3x. 4 times ಅಂತ ಕೊಟ್ಟರೆ 4x. ಈ ಥರ ನೋಡ್ಕೋಬೇಕು. ಈಗ ಇಷ್ಟ ಆಯಿತು. ಈಗ ನೆಕ್ಸ್ಟ್ ನೋಡಿ ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಹೂಸ್ ಅಂದರೆ ಇಫ್ ದ ಏರಿಯಾ ಆಫ್ ಟ್ರಯಾಂಗಲ್ ಇಸ್ 48 square centimeter. ಈಗ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಹೋಗೋಣ. ಏನು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಏರಿಯಾ ಅವರೇ ಕೊಟ್ಬಿಟ್ಟಿದ್ದಾರೆ 48 = ಹಾಫ್. ವಾಟ್ ಇಸ್ ಬೇಸ್ 2x + 4. ವಾಟ್ ಇಸ್ ಹೈಟ್ x. ಇಲ್ಲಿ ಈ ಕಡೆಗೆ ತೊಗೊಂಬರೋಣ. ಎಷ್ಟಾಗುತ್ತೆ 96. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ 2 ಇಂಟು ಇಲ್ಲಿ ಸೊ 2x² + 4x. ಕ್ಲಿಯರಾ. 96 ಈ ಕಡೆಗೆ ತೊಗೊಂಡು ಬಂದು ನಾವು ಸಿಂಪ್ಲಿಫೈ ಮಾಡಿದ್ರೆ ಅಥವಾ ಮಲ್ಟಿಪ್ಲೈ ಬೈ ಮೈನಸ್ ಮಾಡಿಕೊಂಡ್ರೆ ಇಲ್ಲೇ ನೋಡಿ 2x² + 4x ಇದು -96 = 0. ಇದನ್ನ ಕಂಪ್ಲೀಟ್ 2 ಇಂದ ಡಿವೈಡ್ ಮಾಡೋಣ. ಸಿಂಪ್ಲಿಫೈ ಮಾಡಿಕೊಂಡ್ರೆ ಮತ್ತೆ ನಮ್ಗೆ ಏನು ಬರುತ್ತೆ ನಮಗೆ ಇಲ್ಲೇ ಬೇಕಾದ್ರೆ 2 ಕಾಮನ್ ತೆಗಿಬೋದಿತ್ತು. ಆ್ಯಕ್ಚುಲಿ ಈ ಸ್ಟೆಪ್ಪಲ್ಲೇ ಇನ್ನೂ ಸಿಂಪ್ಲಿಫೈ ಮಾಡ್ಬೋದಿತ್ತು ನೋಡಿ. 28 ಹಾಗೆ ಇರುತ್ತೆ = ಹಾಫ್. ಓಕೆ 2 ಕಾಮನ್ ತೊಗೊಂಡ್ರೆ ಏನಾಗುತ್ತೆ x + 2 × x. ಇಲ್ಲೇ 2 ಕ್ಯಾನ್ಸಲ್ ಮಾಡ್ಬೋದಿತ್ತು ತೊಂದರೆ ಇಲ್ಲ. ಇಲ್ಲೂ ನಾನು 2 ಇಂದ ಮಾಡ್ತೀನಿ ಅಂದರೆ x² + 2x -48 = 0. ಎಸ್ ಈಗ -48 ಇದೆ 2 ಬರಬೇಕು. ಹಾಗಾದರೆ 6 8 6 48 ನೋಡಿ 2 ಬರಬೇಕು. 8 and 6 ಆರ್ ದಿ ಕಾಂಬಿನೇಷನ್. ಇಲ್ಲಿ ಪ್ಲಸ್ ಇರೋದ್ರಿಂದ ಬಿಗ್ಗರ್ ನಂಬರ್ ಪ್ಲಸ್ ಸ್ಮಾಲರ್ ನಂಬರ್ ಮೈನಸ್. ಹಾಗಾದರೆ x² + 8x -6x -48 = 0. ಇಲ್ಲೇನಾಗುತ್ತೆ x ಕಾಮನ್ ತೊಗೊಂಡ್ರೆ x + 8 -6 ಕಾಮನ್ ತೊಗೊಂಡ್ರೆ x + 8 = 0. x + 8 x -6. ಇಲ್ಲಿ ನಾವು ಇದನ್ನು ತಗೊಳ್ಳಲ್ಲ ಯಾಕಂದರೆ ದ ಸೈಡ್ಸ್ ಆಫ್ ಟ್ರಯಾಂಗಲ್ ಕೆನಾಟ್ ಬಿ ನೆಗೆಟಿವ್. ಹಾಗಾದರೆ x -6 = 0. x = 6 ಆಯಿತು. ಯಾವುದಿದು ಎಕ್ಸು ಹೈಟ್. ಹೈಟ್ ಎಷ್ಟಾಯ್ತು ಇವಾಗ 6 ಆಯಿತು. ಹಾಗಾದರೆ ಬೇಸ್ ಎಷ್ಟಾಗ್ಬೋದು ಇಲ್ಲೇ ನೋಡಿ ಮಲ್ಟಿಪ್ಲೈ ಮಾಡ್ಕೋಬೇಕು. 6 2 12 12 + 4
16 ಆಗುತ್ತೆ, ಬೇಸು 16 ಆಗುತ್ತೆ. ಓಕೆ, ಸೊ ಇಲ್ಲಿ ಚೆಕ್ ಮಾಡೋಣ. ನಮಗೆ ಬೇಸ್ 16 ತೊಗೊಂಡ್ರೆ ಏರಿಯಾ 48 ಬರುತ್ತಾ ಅಂತ ನಾವು ಚೆಕ್ ಮಾಡ್ಕೋಬಹುದು. ಇಲ್ಲೇ ನೋಡಿ, ಹಾಫ್ ಇಂಟು ಬೇಸ್ ಎಷ್ಟು 16, ಹೈಟ್ ಎಷ್ಟು 6. ಇಲ್ಲೇ ನೋಡಿ 2 1s 2 8s 8 6 48 ಏರಿಯಾ ಬರುತ್ತೆ. ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಎಸ್, ಈಗ ಇದೊಂದು ಕ್ವೆಶನ್ ನೋಡ್ಕೊಳ್ಳಿ. ಇದು ನಾನು ಜಸ್ಟ್ ಹಿಂಟ್ ಕೊಡ್ತೀನಿ, ನೀವೇ ಸಾಲ್ವ್ ಮಾಡ್ಬೋದು. ಸಮ್ ಸ್ಟೂಡೆಂಟ್ಸ್ ಪ್ಲಾಂಟ್ ಅ ಪಿಕ್ನಿಕ್. ನಮ್ಗೆ ಗೊತ್ತಿಲ್ಲ ಎಷ್ಟು ಜನ ಅಂತ. ದಿ ಬಡ್ಜೆಟ್ ಫಾರ್ ಫುಡ್ ವಾಸ್ 900. As 10 of them failed to join the party, the cost of food for each member increased by 15. Find how many students went for the picnic. ಈಗ ಇಲ್ಲಿ ಇದು ಯೂನಿಟರಿ ಮೆಥಡ್. ಮತ್ತೆ ದಿಸ್ ಇಸ್ ಆಲ್ಸೋ ಯೂನಿಟರಿ. ಇಲ್ಲಿ ಏನು ಮಾಡ್ತೀವಿ, ಅವ್ರೇನು ಕೇಳಿದಾರೆ ಅದನ್ನೇ ಬರ್ಕೋತೀವಿ. ಲೆಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಿ ಎಕ್ಸ್ ಅಂತ ತಗೊಳ್ಳೋಣ. ಆಯ್ತಾ? ಈಗ ಇಲ್ಲಿ ಬರೋಣ, ಕಾಸ್ಟ್. ಇಲ್ಲಿ ಕಾಸ್ಟ್ ಆಫ್ ಈಚ್ ಫುಡ್. ಇವಾಗ ಇಲ್ಲೇನಾಗುತ್ತೆ ಅಂತಂದ್ರೆ ಬೇರ್ಡ್ ಬೈ ಈಚ್ ಮೆಂಬರ್. ಇಲ್ಲಿ ಫುಡ್ ಫಾರ್ ಕಾಸ್ಟ್ ಆಫ್ ದಿ ಫುಡ್ ಫಾರ್ ಈಚ್ ಮೆಂಬರ್. ಇಲ್ಲೇನಾಗುತ್ತೆ, ಕಾಸ್ಟ್ ಆಫ್ ಫುಡ್ ಫಾರ್ ಈಚ್. ನೋಡಿ ಇಲ್ಲಿ ಮತ್ತೆ ಯೂನಿಟರಿ. ಈಗ ನೋಡಿ 900 rupees ಅಂದರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಂದ ಅಲ್ವಾ ನಾವು ಡಿವೈಡ್ ಮಾಡ್ತೀವಿ. ಈಗ ಒಟ್ಟು ಕಾಸ್ಟ್ ಏನಾಗಿದೆ 900 rupees. ಓಕೆನಾ? ಅಲ್ಲಿ ನಾವು 10 ಮೆಂಬರ್ಸ್ ಹೋಗಿದ್ದಾರೆ ಅಂತ ಅನ್ಕೊಂಡ್ರೆ ಒಬ್ಬೊಬ್ರಿಗೂ 90 rupees ಬರುತ್ತೆ. ನಮ್ಗೆ 10 ಅಂತ ನಮಗೆ ಗೊತ್ತಿಲ್ಲ, ಬಟ್ ಅದಕ್ಕೆ ನಾವು ಎಕ್ಸ್ ಅಂತ ತಗೊಂಡಿದೀವಿ. ಹಾಗಾದ್ರೆ ನಮ್ಗೆ ಒಬ್ಬೊಬ್ರಿಗೂ ಗೊತ್ತಾಗಬೇಕು ಅಂದ್ರೆ 90 ಡಿವೈಡೆಡ್ ಬೈ ಎಕ್ಸ್. ಎಸ್, ಸೆಕೆಂಡ್ ಕೇಸಲ್ಲಿ ನೋಡಿ 10 of them failed to join. ಹೋಗ್ಲೇ ಇಲ್ಲ. ಏನಾಗ್ತಿದೆ, 10 of them failed to join. ಹಾಗಾದ್ರೆ ಎಕ್ಸ್ ನಾವು ಎಷ್ಟು ಅನ್ಕೊಂಡಿದ್ವಿ ಅದರಲ್ಲಿ -10 ಆಗ್ಬಿಟ್ಟು ನೋಡಿ, ಎಕ್ಸ್ -10. ಆವಾಗ ಕಾಸ್ಟ್ ಎಷ್ಟಾಗುತ್ತೆ, ಕಾಸ್ಟ್ ಆಫ್ ಫುಡ್ ಎಷ್ಟಾಗುತ್ತೆ, ಈಚ್ ಎಷ್ಟಾಗುತ್ತೆ, ಅದೇ 900ನ ಎಕ್ಸ್ -10 ಅಂತ ಡಿವೈಡ್ ಮಾಡ್ತೀವಿ. ಅದೇ ಈ ಕ್ವೆಶನ್ ಸ್ವಲ್ಪ ಚೇಂಜ್ ಮಾಡ್ತೀನಿ ನೋಡಿ. 10 of them extra they joined the picnic. 10 of them additional added to the party. 10 ಜನ ಜಾಸ್ತಿ ಆದ್ರು ಅಂದ್ರೆ ಎಕ್ಸ್ +10 ಆಗುತ್ತೆ. ಓಕೆನಾ? ಇವಾಗ ನೋಡಿ, ಈಗ ಈ ತರ ದ ಕಾಸ್ಟ್ ಆಫ್ ಫುಡ್ ಫಾರ್ ಈಚ್ ಮೆಂಬರ್ ಇಸ್ ಇನ್ಕ್ರೀಸ್ಡ್ ಬೈ 15. ಹಾಗಾದ್ರೆ ಅವೆರಡನ್ನು ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ 15 ಬರಬೇಕು. ಅರ್ಥ ಆಗ್ತಿದ್ಯಾ? ಹಾಗಾಗಿ ಏನಾಯ್ತು, ಒಬ್ಬೊಬ್ರಿಗೂ 15 ರೂಪಾಯಿ ಜಾಸ್ತಿ ಆಯ್ತು. ಓಕೆ, ಹಾಗಾದ್ರೆ ನಮಗೆ ಈ ಕೇಸಲ್ಲೂ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ 15 rupees ಉಳಿಬೇಕು. ಓಕೆ, ಹಾಗಾದ್ರೆ ಇದ್ರಲ್ಲಿ ಫಸ್ಟ್ ಯಾವ್ದನ್ನ ಬರ್ಕೋಬೇಕು? ನಾನು ಆಗ್ಲೇ ಹೇಳಿದೆ 900 rupees ಇದೆ. ನಾನು ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ತಗೊಳ್ತೀನಿ. 10 ಮೆಂಬರ್ಸ್ ಹೋಗಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ 900 10 ಮೆಂಬರ್ಸ್ ಅಂತ ಲೆಕ್ಕ ಆಯ್ತು. ಓಕೆ, ಸೊ 90 rupees ಒಬ್ಬೊಬ್ರಿಗೆ ಬಿತ್ತು. ಈಗ ಏನಾಯ್ತು, 5 ಜನ ಕಡಿಮೆ ಆದ್ರು ಅಂತ ಇಟ್ಕೊಳ್ಳೋಣ. ಅದೇ 900ನ ನಾನು 5 ಇಂದ ಡಿವೈಡ್ ಮಾಡಿದ್ರೆ 180 ಆಗೋಯ್ತು, ಡಬಲ್ ಆಗೋಯ್ತು. ಹಾಗಾದ್ರೆ ನನಗಿಲ್ಲಿ ಯಾವ್ದು ಜಾಸ್ತಿ, ಮೈನಸ್ ಆದಾಗ ಜಾಸ್ತಿ ಬರುತ್ತೆ. ಹಾಗಾದ್ರೆ 900 ಅಕಾರ್ಡಿಂಗ್ ಟು ದ ಕ್ವೆಶನ್ ಎಕ್ಸ್ -10 ಮೈನಸ್ 900 ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ರೂಪಾಯಿ ಉಳಿಬೇಕು, 15. ನೋಡಿ, ಇದು ಈ ತರ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕು. ಆಸ್ ಯೂಶುವಲ್ LCM ತಗೊಳ್ತೀರಾ, LCM ತಗೊಂಡು ಸ್ಟ್ಯಾಂಡರ್ಡ್ ಫಾರ್ಮ್ ತಗೊಂಡು ಸಾಲ್ವ್ ಮಾಡ್ತೀರಾ. ಓಕೆ, ಇದು ಇನ್ನೂ ನಾನು ಕಂಟಿನ್ಯೂ ಮಾಡಕ್ ಹೋಗಲ್ಲ, ಅರ್ಥ ಆಯ್ತು ಅಂದ್ಕೊಳ್ತೀನಿ. ಓಕೆ, ನೋಡಿ, ಇದಿಷ್ಟು ಕ್ವಾಡ್ರಾಟಿಕ್ ಈಕ್ವೇಷನ್ ಲೆಸನ್ ಅಲ್ಲಿ ಕೇಳುವಂತ ಕ್ವೆಶನ್ಸ್. ಹೋಪ್ ನಾನು ಇಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಲೈಕ್ MCQ ಯಾವ ತರ ಕೊಡ್ಬೋದು, 1 mark ಯಾವ ತರ, 2 marks ಹೇಗೆ ಫ್ಯಾಕ್ಟರೈಸೇಷನ್ ಮಾಡಬೇಕು, ಆಮೇಲೆ ವರ್ಬಲ್ ಕ್ವೆಶನ್ಸ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ವರ್ಡ್ಸ್ನ ಕೀವರ್ಡ್ಸ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಪ್ ಎಲ್ರಿಗೂ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಆದಷ್ಟು ನಾನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಆಫ್ ಮೈ ಬ್ಯುಸಿ ಶೆಡ್ಯೂಲ್ ಆಗ್ತಾ ಇಲ್ಲ ನನಗೆ ಅಪ್ಲೋಡ್, ಅಂದರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಬಟ್ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಯಾಕಂದರೆ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ಹತ್ರ ಇದೆ, ಬೋರ್ಡ್ ಎಕ್ಸಾಮು ಬರ್ತಿರೋದ್ರಿಂದ ಆದಷ್ಟು ಮಿಸ್ ಮಾಡದೆ ಪೋಸ್ಟ್ ಮಾಡ್ತೀನಿ. ಹೀಗೆ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನ್ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.